ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯನೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ರಾಮ ಮತ್ತು ಭೀಷ್ಮರ ನಡುವೆ, ರಾಮ ಅಂದ್ರೆ ಪರಶುರಾಮ, ಇವರ ನಡುವೆ ಭೀಕರವಾದ ಯುದ್ಧ. ಯಾಕಾಗಿ ಅಂದ್ರೆ ಅಂಬೆ ತನ್ನ ವಿವಾಹದ ಪ್ರಸ್ತುತಿಯಲ್ಲಿ ಭೀಷ್ಮನ ಅಪರಾಧ ಇದೆ, ಅದಕ್ಕಾಗಿ ನೀನು ಶಿಕ್ಷಿಸಬೇಕು ಅಂತ ಅಕೃತವ್ರಣ ಮತ್ತು ಹೋತ್ರವಾಹನನ ಮಾತನ್ನ ಕೇಳಿಸಿಕೊಂಡು ಅವರಿಂದ ನ್ಯಾಯ ಸಿಗುತ್ತೆ. ಯಾಕೆಂದ್ರೆ ಶಿಷ್ಯ ತಾನು ಹೇಳಿದ್ದು ಕೇಳುತ್ತಾನೆ ಅಂತ ಭೀಷ್ಮಾಚಾರ್ಯರು ಕೂಡ ಸರಸ್ವತಿ ನದಿ ತೀರಕ್ಕೆ ಬಂದು ಕುರುಕ್ಷೇತ್ರದ ಬಳಿಯಲ್ಲಿ ಅವನನ್ನ ತನ್ನೆಡೆಗೆ ಕರೆಸಿಕೊಂಡು ನೀನು ಈ ನನ್ನ ಮಾತನ್ನು ನಡೆಸಿಕೊಡ್ಬೇಕು ಅಂತ ಹೇಳಿದಾಗ ಧರ್ಮದ ಜಿಜ್ಞಾಸೆಯಲ್ಲಿ ಇಬ್ರು ಕೂಡ ಅನೇಕ ಚರ್ಚೆ ಮಾಡ್ತಾರೆ. ಕೊನೆಗೆ ಏನ್ ಮಾಡಿದ್ರು, ಭೀಷ್ಮ ನಾನು ಯಾವ ಕಾರಣಕ್ಕೂ ಕೂಡ ಒಪ್ಪಿಕೊಳ್ಳಿಕ್ಕೆ ಯಾವುದೇ ಅಂದ್ರೆ ಅಪರಾಧದ ಸ್ಥಾನದಲ್ಲಿ ನಾನಿಲ್ಲ, ಯಾಕಂದ್ರೆ ಅವಳು ಇಷ್ಟಪಟ್ಟೆ ಹೋಗಿದ್ದು, ಆದ್ರಿಂದಾಗಿ ಈಗ ನಾನು ಮತ್ತೆ ಅದನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ನಕ್ಷತ್ರ ಧರ್ಮ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವನ ಎದುರುಗಡೆನೆ ಹೇಳಿದ್ದಾಳೆ. ನಾನು ಕೂಡ ವಿವಾಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನಾನು ಮೊದಲೇ ತಂದೆಗೆ ಮಾತು ಕೊಟ್ಟಿದ್ದೇನೆ. ಆದ್ರಿಂದಾಗಿ ಈಗ ಅವಳ ಪರಿಸ್ಥಿತಿ ತೊಂದರೆ ಆಗಿದೆ ಅನ್ನೋದು ಹೌದಾದ್ರೂ ಕೂಡ ಅವಳು ಇಷ್ಟಪಟ್ಟಂತೆ ಕಳುಹಿಸಿ ಕೊಟ್ಟದ್ದಾದ್ರೆ, ಇಲ್ಲ ಅಂದ್ರೆ ಅವಳು ಅದೇನಾದ್ರೂ ಹೇಳದೇ ಇದ್ದಿದ್ರೆ ವಿಚಿತ್ರ ವೀರ್ಯನಿಗಾದ್ರೂ ಮದುವೆ ಆಗ್ತಿತ್ತು. ಈಗ ಅದು ನಮ್ಗೀಗ ಕತೆ ಗೊತ್ತಿರೋದ್ರಿಂದ ಆ ಪರಿಸ್ಥಿತಿ. ವಿಚಿತ್ರ ವೀರ್ಯ ಎಲ್ಲಿ ಸತ್ತಿದ್ದಾನೆ? ಇನ್ನೂ ಸತ್ತಿಲ್ಲ. ಈ ಮದುವೆ ಆದ್ಮೇಲೆ ಸಾಯ್ಬೇಕು ತಕ್ಷಣ ಅಂತ ಅಲ್ಲಿ ಏನು ಇಲ್ಲ. ಮಕ್ಕಳಾಗಿರ್ಲಿಲ್ಲ, ಈಗ ಎಷ್ಟೋ ದಿವಸ ಆದ್ರೂ ಮಕ್ಕಳಾಗದೇ ಇರ್ಬೋದು, 16 ವರ್ಷಗಳ ಕಾಲ ಅಲ್ಲ, ಅಷ್ಟು ಅದು ಸಮಯ ಎಷ್ಟು ಅಂತ ಗೊತ್ತಿಲ್ಲ. ಆದ್ರೆ ಮದುವೆ ಆದ ತಕ್ಷಣ ಅಂತ ಏನು ಹೇಳಿಲ್ಲ, ಯಾಕೆಂದ್ರೆ ಅವನು ಭೋಗದಲ್ಲೇ ಕಾಲ ಕಳೀತಿದ್ದ, ಅಧಿಕಾರ ನಡೆಸಲಿಲ್ಲ ಅಂತಿದೆ. ಅಂದ್ರೆ ಒಂದ್ ಸ್ವಲ್ಪ ದಿವಸ ಇದ್ರೆ ಮಾತ್ರ ಭೋಗದಲ್ಲಿ ಕಾಲ ಕಳೀಲಿಕ್ಕೆ ಸಾಧ್ಯ. ಆದ್ರೆ ಒಟ್ಟಂತೂ ಈ ಪರಿಸ್ಥಿತಿಯಲ್ಲಿ ರಾಮ ಹಠಕ್ಕೆ ಬಿದ್ದು ಅವನ ಜೊತೆಗೆ ಯುದ್ಧಕ್ಕೆ ನಿಲ್ತಾನೆ. ಯುದ್ಧದ ತೀವ್ರತೆಯನ್ನ ಸುಮಾರು 6-7 ಅಧ್ಯಾಯಗಳಲ್ಲಿ ಆ ಯುದ್ಧದ ಸುಮಾರು 23 ದಿನಗಳ ಕಾಲ ಯುದ್ಧ ಆಯಿತು ಅಂತ ನಮಗೆ ಅಲ್ಲಿ ಮಾಹಿತಿ ಸಿಗುವಂಥದ್ದು. ಅಂದ್ರೆ ಇವನು ಚೆನ್ನಾಗಿ ಬಾಣಗಳನ್ನ ಹೊಡೆದಿದ್ದಾನೆ, ಅವನು ಪ್ರತಿಯಾಗಿ ಅದೇ ರೀತಿಯಾಗಿ ಪ್ರತಾಪಶಾಲಿಯಾಗಿ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾನೆ. 1-2 ಸರ್ತಿ ರಾಮನು ಮೋಹಕ್ಕೆ ಬಿದ್ದಿದ್ದಾನೆ, 1-2 ಸರ್ತಿ ಭೀಷ್ಮನು ಕೂಡ ಮೋಹಕ್ಕೆ ಬಿದ್ದಿದ್ದಾನೆ. ಕೆಳಗೆ ಬಿದ್ದ ನಂತರ ಏನಾಯ್ತು, ಏವಂ ತದಭವದ್ಯುದ್ಧಂ ತದಾ ಭರತ ಸತ್ತಮ ಸಂಧ್ಯಾಕಾಲೇ ವ್ಯತೀತೇತು ವ್ಯಪಯಾತ್ ಸಮೇ ಗುರು. ಸಂಜೆಯ ಹೊತ್ತು ಸೂರ್ಯಾಸ್ತ ಆಗುವ ಹೊತ್ತಿಗೆ ಪರಶುರಾಮ ಸರಿಯಾಗಿ ಜಪದ ಸಂದರ್ಭಕ್ಕೆ ಹೋಗ್ಬೇಕಾದ್ರಿಂದಾಗಿ ಯುದ್ಧವನ್ನು ನಿಲ್ಲಿಸ್ತಾ ಇದ್ರು. ಹೀಗೆ ಪ್ರತಿ ದಿವಸ ಸೂರ್ಯೋದಯ ಆಗಿ ಸ್ವಲ್ಪ ಹೊತ್ತಾದ ತಕ್ಷಣ ಶುರುವಾಗ್ತಿತ್ತು, ಸೂರ್ಯಾಸ್ತ ಆಗುವಷ್ಟೊತ್ತಿಗೆ ನಿಲ್ಲಿಸ್ಬಿಡ್ತಿದ್ರು. ಹೀಗೆ ಬಹಳ ದಿವಸಗಳ ಕಾಲ ಕಳೆದಿದೆ. ಒಂದು ದಿವಸ ತೀವ್ರವಾದ ಯುದ್ಧ ಆಯ್ತು. ಅವತ್ತು ಚೆನ್ನಾಗಿ ಭೀಷ್ಮನು ಏಡು ತಿಂದಿದ್ದಾನೆ, ಅವನು ಕೂಡ ವಾಪಸ್ಸು ಅಂದ್ರೆ ಸೋಲೆ ಆಗ್ಲಿಲ್ಲ ಯಾರಿಗೂ. ಅಂದ್ರೆ ಒಂದೇನಾಯ್ತು, ಇವನ ಸೂತನು ಸತ್ತ, ಅವನ ಸೂತನು ಕೂಡ ಬಿದ್ದ, ಕುದುರೆಗಳಿಗೆ ಪೆಟ್ಟಾಯ್ತು. ಅವತ್ತು ಸಂಜೆ ಆದ ಮೇಲೆ ಯಥಾ ಪ್ರಕಾರ ಮಲಗ್ಲಿಕ್ಕೆ ಹೋದ. ಅಂದ್ರೆ ಅದೇ ಕುರುಕ್ಷೇತ್ರದ ಹೊರಭಾಗದಲ್ಲಿ ಒಂದು ಕಡೆ ಸಣ್ಣ ಕಟ ಅಂದ್ರೆ ಅಂದ್ರೆ ಏನಂತಾರೆ, ಮರದ ಮಂಚವನ್ನ ಮಾಡಿ ಸಾಮಾನ್ಯವಾಗಿ ರಾಜನಂತೆ ಮೆರೀತಿರ್ಲಿಲ್ಲ, ಸಾಮಾನ್ಯವಾಗಿ ಅಲ್ಲೇ ಮಲಗಿರ್ತಿದ್ದ. ಯಾಕಂದ್ರೆ ಗುರುಗಳು ಇರುವಾಗ ನಾನು ವೈಭೋಗದಲ್ಲೆಲ್ಲ ವಿಶ್ರಾಂತಿ ಧಾಮ ಅಂತ ದೊಡ್ಡದು ಕಟ್ಟಿಕೊಂಡೆಲ್ಲ ಇರಬಾರದು ಅಂತ ಸಾಮಾನ್ಯವಾಗಿ ಬರೀ ಮರದ ತುಂಡಿನ ಮೇಲೆ ಮಲಗ್ತಿದ್ದ. ಅವತ್ತು ರಾತ್ರಿ ಅವನು ಅಂದ್ರೆ ಅವತ್ತು ಯುದ್ಧದಲ್ಲಿ ಏನಾಯ್ತು ಅಂದ್ರೆ, ಯುದ್ಧದಲ್ಲಿ ಅವನು ಮೋಹಕ್ಕೆ ಬಿದ್ದ, ಅಂದ್ರೆ ಮೂರ್ಛೆ ಬಿದ್ದಾಗ ಅವನಿಗೆ ಆಕಾಶವೇ ಕಾಣಿಸ್ಲಿಲ್ಲ, ಎಲ್ಲ ಕತ್ಲೆ ಆಗೋಯ್ತು. ತಲೆ ಸುತ್ತು ಬಂದು ಬಿದ್ದು ಹೋದ. ಉದಕ್ರೋಶನ್ ಮಹಾಬಾಹುಂ ತೈಸ್ಸಹ ಅನುಯಾಯಿಭಿಹಿ ಮಮ ತತ್ರಾನ್ವಯೇತು ಕುರವಃ ಪಾರ್ಶ್ವತ ಸ್ಥಿತಾ. ನನ್ನ ಜೊತೆಗಿದ್ದ ಕುರುಗಳೆಲ್ಲ ಅಯ್ಯೋ ನಮ್ಮ ಭೀಷ್ಮಾಚಾರ್ಯರು ಬಿದ್ದು ಹೋದ್ರು ಅಂತ ಅವ್ರು ಅಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಆರ್ತಿಂ ಪರಮಿಕಾ ಜಗ್ಮುಸ್ತೆ ತದಾ ಪತಿತೇ ಮಯಿ. ನನ್ನ ವಿಷಯದಲ್ಲಿ ಅತ್ಯಂತ ವ್ಯಥೆಗೊಳಗಾದ್ರು, ಏನ್ ಮಾಡ್ಬೇಕು ಅಂತ ಅವರಿಗೂ ತಿಳಿಯಲಿಲ್ಲ. ತಥೋ ಪಶ್ಯಂ ಪತಿತೋ ರಾಜಸಿಂಹ ದ್ವಿಜಾ ನಷ್ಟೋ ಸೂರ್ಯ ಹುತಾಶನಾಭಾನ್ ತೇ ಮಾಂ ಸಮಂತಾತ್ ಪರಿವಾರ್ಯತಸ್ತು ಸ್ವಬಾಹುಭಿ ಪರಿಧಾರ್ಯಾಜಿ ಜನ್ಮೆ ಮಧ್ಯೆ ನನ್ನನ್ನ ಪರಿವಾರ್ಯ ಸುತ್ತು ಹಾಕಿ
ಒಂದು 8 ಜನ ಸೂರ್ಯ ಮತ್ತು ಅಗ್ನಿಯ ತೀವ್ರವಾದ ಬೆಳಕನ್ನು ಹೊತ್ತಂತಹ ಒಂದಿಷ್ಟು ಋತ್ವಿಜರು, ಅಷ್ಟೌ 8 ಜನ ನನ್ನನ್ನು ಆವರಿಸಿಕೊಂಡು ನನ್ನನ್ನ ಒಬ್ರು ಕೈ ಪೂಸ್ತಾ ಇದ್ದಾರೆ, ಒಬ್ರು ಕಾಲು ತಿಕ್ತಾ ಇದ್ರು, ಒಬ್ರು ಎದೆ ತಿಕ್ತಾ ಇದ್ರು. ಅಂದ್ರೆ ಮೋಹ ಬಿದ್ದಾಗ ಅವರನ್ನ ಮರಳಿ ಜಾಗೃತಿಗೊಳಿಸುವುದಕ್ಕೆ ಪ್ರಯತ್ನ ಪಡುವ ಹಾಗೆ ಸಮಂತಾತ್ ಹೆದರ್ಬೇಡ, ನಿನ್ಗೇನು ಆಗಲ್ಲ, ನೀನ್ ಧೈರ್ಯವಾಗಿರು ಅಂತ ಸಮಾಧಾನ ಹೇಳ್ತಾ ಇದ್ದಾರೆ. ರಕ್ಷಮಾಣಶ್ಚತೈರ್ ವಿಪ್ರೈಹಿ ನಾಹಂ ಭೂಮಿ ಉಪಾಸ್ಪೃಶಂ. ನನ್ಗೆ ಆಶ್ಚರ್ಯ ಏನಾಯ್ತು ಅಂದ್ರೆ, ನಾನು ನೆಲಕ್ಕೆ ಬೀಳುವ ಮುಂಚೆ ಅವ್ರು ನನ್ನನ್ನು ಹಿಡಿದು ಬಿಟ್ಟಿದ್ದಾರೆ. ನಾನು ನೆಲಕ್ಕೆ ಬಿದ್ದಿಲ್ಲ, ಎತ್ಕೊಂಡು ನನ್ನನ್ನ ಸಮಾಧಾನ ಮಾಡ್ತಿದ್ದಾರೆ, ಶುಶ್ರೂಷೆ ಮಾಡ್ತಾ ಇದ್ದಾರೆ. ಅಂತರಿಕ್ಷೇ ಧೃತೋಹ್ಯಸ್ಮಿ, ನಾನು ಆಕಾಶದಲ್ಲೇ ಇದ್ದೆ. ತತಸ್ತೇಷಾಮಹಂ ವಾಗ್ಭಿಹಿ, ಆ ಎಲ್ಲ ಋತ್ವಿಜರು ಮಾ ಭೈಹಿ ಸಮಂ ಸರ್ವೇ ಸ್ವಸ್ತಿತೇಸ್ತು ಅಸಕೃತ್ ತೇಚ ಅಸಕೃತ್, ಹಲವು ಬಾರಿ ಸ್ವಸ್ತಿತೇಸ್ತು, ನಿನಗೆ ಒಳ್ಳೇದಾಗುತ್ತೆ, ನೀನ್ ಹೆದರ್ಬೇಡ, ಮಾ ಭೈಹಿ ಹೆದರ್ಬೇಡ, ನಿನಗೇನು ಆಗಲ್ಲ, ನಾವಿದ್ದೇವೆ ನಿನ್ ಜೊತೆಗೆ ಅಂತ ಅವನನ್ನ ಮತ್ತೆ ಮತ್ತೆ ಧೈರ್ಯದ ಮಾತುಗಳಿಂದ ಸಮಾಧಾನ ಪಡಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸರಿಯಾಗಿ ಮಾತರಂ ಸರಿತಾಂ ಶ್ರೇಷ್ಠಾಂ ಅಪಶ್ಯಂ ಸಾರಥಿ ಸ್ಥಿತಾಂ. ರಥದಲ್ಲಿ ನನಗೆ ಸಾರಥಿ ಇರ್ಲಿಲ್ಲ, ಬಿದ್ದು ಹೋಗಿದ್ದ. ನನ್ನ ಅಮ್ಮ ಸಾರಥ್ಯ ಮಾಡ್ತಾ ಇದ್ದಾಳೆ. ನನ್ನ ರಥದಲ್ಲಿ ನಿಂತ್ಕೊಂಡು, ಬಾ ನೀನ್ ಹೆದರ್ಬೇಡ, ನಿನಗೆ ಸಾರಥ್ಯಕ್ಕೆ ನಾನಿದ್ದೇನೆ ಅಂತ ರಥಮಾಸ್ಥಿತಾಂ ಮಾತರಂ ಸರಿತಾಂ ಅಪಶ್ಯಂ. ನಾನು ನನ್ನ ತಾಯಿಯಾದ ಗಂಗಾದೇವಿಯನ್ನ ರಥದಲ್ಲಿ ಕೂತದ್ದನ್ನ ನೋಡಿದೆ. ಪಾದೌ ಜನನ್ಯ ಪ್ರತಿಗೃಹ್ಯ ಚಾಹಂ ತಥಾ ಪಿತೃಣಾಂ ರಥಮಭ್ಯರೋಹಂ. ನನ್ನ ತಾಯಿಯ ಕಾಲಗಳಿಗೆ ಕೈ ಹಿಡಿದು ನಮಸ್ಕಾರ ಮಾಡಿ, ಪಿತೃಗಳು ಯಾರು ನನ್ನ ಸುತ್ತ ನನ್ನನ್ನ ಹುರಿದುಂಬಿಸಿದ್ರೋ ಅವರನ್ನೆಲ್ಲ ಗೌರವಪೂರ್ವಕವಾಗಿ ಕೈ ಮುಗಿದು ನಮಸ್ಕಾರ ಮಾಡಿ, ನೀವೆಲ್ಲ ರಕ್ಷಿಸಿದ್ದಕ್ಕಾಗಿ ಕೃತಜ್ಞತೆಗಳು ಅಂತ ಹೇಳಿದೆ. ಆ ಕುದುರೆಗಳಿಗೆ ಬೇಕಿರುವಂತಹ ಮೈಗೆ ಕಟ್ಟುವಂತಹದ್ದನ್ನೆಲ್ಲ ಅವರೇ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ರು. ನಾನು ಕೈ ಮುಗಿದು ರಥವನ್ನ ಏರಿದೆ. ಮತ್ತೆ ಜಾಮದಗ್ನಿನ ಜೊತೆಗೆ ರಾಮನ ಜೊತೆಗೆ ಅತ್ಯಂತ ತೀವ್ರವಾದ ಯುದ್ಧ ಆಯಿತು. ಅವನು ಬಾಣಗಳ ಮಳೆಯನ್ನೇ ಸುರಿಸಿದ. ಆಗ ಒಂದು ರೀತಿಯಲ್ಲಿ ನಮ್ಮ ಪರಸ್ಪರ ಯುದ್ಧದ ತೀವ್ರತೆಯಿಂದ ಆಕಾಶದಲ್ಲಿ ಗಾಳಿ ಒರಟಾಗಿ ಹರಿಲಿಕ್ಕೆ ಶುರುವಾಯಿತು. ಚಾಲಿತಾಚ ವಸುಂಧರ, ಭೂಮಿಯೇ ನಡುಕ್ತಾ ಇದೆ ಅನ್ನುವ ಹಾಗಾಯಿತು. ಇದ್ದಕ್ಕಿದ್ದಂತೆ ರಣಹದ್ದುಗಳು, ಆಮೇಲೆ ಈ ಘೋರವಾದ ಹೋರಾಟ ನಡೆದಾಗ ಹೇಗೆ ಮಾಂಸಗಳನ್ನ ತಿನ್ಲಿಕ್ಕೋಸ್ಕರ ಅತ್ಯಂತ ತೀವ್ರವಾದಂತಹ ರಣಹದ್ದು, ನರಿ, ಊಳಿಡುವಂತಹದ್ದು ತೋಳಗಳೆಲ್ಲ ಬರ್ತಾವೋ ಹಾಗೆ ಇಡೀ ಎಲ್ಲ ಒಟ್ಟಿಗೆ ಅಲ್ಲಿ ಆವರಿಸಿಕೊಂಡು ದೀಪ್ತಾಯಾಂ ದಿಶಿ ಗೋಮಾಯುಹು ದಾರುಣಂ ಮುಹುರುನ್ನತನ್, ಜೋರಾಗಿ ಕೂಗಿಕೊಂಡು ಊಳಿಟ್ಟು ನರಿಗಳು, ತೋಳೆಗಳೆಲ್ಲ ಆಹಾರ ಸಿಗ್ತಾ, ಅಂದ್ರೆ ಇದೇನೋ ಕೆಟ್ಟದಾಗ್ತಾ ಇದೆ ಅಂತ ಸೂಚನೆಯೋ ಅನ್ನುವ ಹಾಗೆ. ಆದದಾನೋ ಮಹಾಬಾಹು ಕಾರ್ಮುಕಂ ತಾಲ ಸನ್ನಿಭಂ, ತಾಳೆಯ ಮರದಷ್ಟು ಎತ್ತರದ ಒಂದು ಧನುಸ್ಸನ್ನ ಎತ್ತಿ ಹಿಡಿದು ಯಾರು ಪರಶುರಾಮ ನನ್ನ ಎದುರುಗಡೆ ಬಂದು ನಿಂತಾಗ, ತಥೋ ಮಯ್ಯಾದದಾನಂತಂ ರಾಮಮೇವನ್ಯವಾರಯನ್, ಈ ಸರ್ತಿ ಬಹುಶಃ ಭೀಷ್ಮನನ್ನ ಮುಗಿಸಿ ಬಿಡ್ತೇನೆ ಅಂತ ಹಠ ತೊಟ್ಟು ಬಾಣ ಹಿಡಿದು ನಿಂತಿದ್ದಾಗ ಋಷಿಗಳೆಲ್ಲ ಬಂದು ರಾಮನನ್ನ ತಡೆದ್ರಂತೆ. ನ್ಯವಾರಯನ್, ರಾಮಮೇವ ನ್ಯವಾರಯನ್, ಈ ರೀತಿ ಬಾಣವನ್ನ ಪ್ರಯೋಗಿಸಿ ರಾಮನ ಮೇಲೆ ದಾಳಿ ಮಾಡಿ ಅವನನ್ನ ತೊಂದರೆ ಕೊಡಬೇಡ ಅಂತ ಅವರೆಲ್ಲರೂ ಕೂಡ ಈ ಕೋಪಾವಿಷ್ಟನಾದಂತಹ ರಾಮ ಅವರ ಮಾತುಗಳಿಗೆ ತಕ್ಷಣ ಕಿವಿ ಕೊಡುವ ಹಾಗಿರ್ಲಿಲ್ಲ, ಅವನು ಗಮನಿಸ್ತಾ ಇಲ್ಲ. ಆದ್ರೆ ತಕ್ಷಣವೇ ಅವರ ಮಾತನ್ನ ನಿರಾಕರಿಸಬಾರದು ಅನ್ನೋ ಅಷ್ಟೇ ಕಾರಣಕ್ಕೋಸ್ಕರ ಭಾರ್ಗವ ಕ್ರೋಧಾವಿಷ್ಟನಾಗಿದ್ರು ಕೂಡ ಸಮಾಹರತ್, ಆ ತಾಳೆಯ ಮರದಷ್ಟು ಎತ್ತರದ ಧನುಸ್ಸನ್ನ ಕಟ್ಟಿದ್ದ ಹಗ್ಗವನ್ನ ಬಿಚ್ಚಿ ವಾಪಸ್ಸು ಹಿಡಿದುಕೊಂಡ. ಇಷ್ಟು ಈ ದಿವಸ ಮುಗಿಯುವಾಗ 23 ದಿನ ಆಗಿದೆ ಯುದ್ಧದ. ಆಚೆಯಿಂದ ಗೆಲುವಿಲ್ಲ, ಈಚೆಯಿಂದ ಸೋಲಿಲ್ಲ, ಒಟ್ಟು ಯುದ್ಧ ನಡೀತಾನೆ ಇದೆ. ಅವತ್ತು ರಾತ್ರಿ ಮಲಗುವಾಗ ತುಂಬಾ ಸುಸ್ತಾಗಿತ್ತು. ಯಾರಿವತ್ತು ರಕ್ಷಿಸಿದ್ರೋ ಪಿತೃಗಳು, ಬ್ರಾಹ್ಮಣರು, ಅವರನ್ನೆಲ್ಲ ಗೌರವದಿಂದ ನಮಸ್ಕಾರ ಮಾಡಿ, ನೀವಿವತ್ತು ಇದ್ದದ್ರಿಂದ ನಾನು ಇವತ್ತು ಬಚಾವಾದೆ. ಅಂದ್ರೆ ನೀವು ನನ್ನನ್ನ ಕೈಕಾಲು ತಿಕ್ಕಿ ಮೂರ್ಛೆಗೆ ಬಿದ್ದವನನ್ನ ಮತ್ತೆ ಎಚ್ಚರಿಸಿ ನೀರು ಹಾಕಿದ್ರಂತೆ. ಕೆಲವರು ಕಾಲು ಒತ್ತಿದ್ರು, ಕಾಲು ತಿಕ್ಕಿದ್ರು, ಕೈ ತಿಕ್ಕಿದ್ರು, ಮೈ ಎಲ್ಲ ತಿಕ್ಕಿದ್ರು, ಅಲ್ಲಾಡಿಸಿದ್ರು. ಆ ಮಸಲ್ಸ್ ಕ್ಯಾಚ್ ಅಂತೇವಲ್ಲ, ಹಿಡಿದು ಬಿಟ್ಟಿರುತ್ತೆ, ಕಾಲು ಬಿಡಿಸ್ಲಿಕ್ಕಾಗಲ್ಲ, ಅದನ್ನೆಲ್ಲ ಮೂಳೆಗಳೆಲ್ಲ ಪೆಟ್ಟಾಗಿರುತ್ತೆ, ರಕ್ತ ಸುರಿತಾ ಇರುತ್ತೆ. ಅದಕ್ಕೆಲ್ಲ ಕಡೆಗೆ ಟ್ರೀಟ್ ಮಾಡಿ ಆ ಹೊತ್ತಿಗೆ ರಕ್ಷಣೆ ಮಾಡಿದವರು ಎಲ್ಲರನ್ನು ಸ್ಮರಿಸಿದ ಅಂತೆ ಭೀಷ್ಮ. ನೀವಲ್ಲದೆ ಇದ್ರೆ ಇವತ್ತು ನನಗೆ ವಾಪಸ್ ಎಚ್ಚರ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ, ನಿಮಗೆ ಎಷ್ಟು ನಾನು ಕೃತಜ್ಞನಾದ್ರೂ ಕೂಡ ಕಮ್ಮಿನೇ ಅಂತ ಹೇಳಿ, ದೇವತಾನಾಂ ನಕ್ತಂಚರಾಣಾಂ ಭೂತಾನಾಂ ರಾಜನ್ಯಾನಾಂ ವಿಷಾಂಪತೆ, ಎಲ್ಲರಿಗೂ ಸಮಸ್ತ ಭೂತ ಅಧಿಪತಿಗಳಿಗೂ, ನಕ್ತಂಚರಾಣಾಂ
ಅಸುರರಿಗೂ ನಮಸ್ಕಾರ ಮಾಡಿದಂತೆ. ಕೆಲವರು ಅಸುರರಲ್ಲೂ ಒಳ್ಳೆಯವರು ಇರ್ತಾರೆ, ಅವರಿಗೂ ಕೂಡ ನಮಸ್ಕಾರ ಮಾಡಿದ. ರಾಜನ್ಯಾನ, ಅನೇಕ ಈ ಹಿಂದೆ ನಮ್ಮ ದೇಶಕ್ಕೆ ತಮ್ಮ ಆಯುಷ್ಯವನ್ನೇ ಬಲಿ ಕೊಟ್ಟಂತಹ ರಾಜ ಪರಂಪರೆಯನ್ನ ನಮಸ್ಕರಿಸಿದ ಅಂತೆ. ಅಂದ್ರೆ ಇದೆಲ್ಲ ನಾವು ನಿತ್ಯ ರಾಜ ಪರಂಪರೆಯನ್ನು ನಮಸ್ಕರಿಸುವ ಕ್ರಮ ಇದೆ. ಮಾಂಧಾತ ನಹುಶೋಂಬರೀಶ ಸಗರವು ರಾಜ ಪೃಥುರ್ ಹೈಹಯ ಅಂತ ನಾವು ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗುವಾಗ ಸ್ಮರಣೆ ಮಾಡಿ ಮಲಗಬೇಕು ಅಂತ. ಅಂದ್ರೆ ಧರ್ಮ ಉಳಿಸ್ಲಿಕ್ಕೆ ಅವರ ಕೊಡುಗೆ ತುಂಬಾ ದೊಡ್ಡದು. ಅವರಿಂದಾಗಿ ಈ ದೇಶದಲ್ಲಿ ಎಷ್ಟೋ ಜನರ ಜೀವ ಉಳಿದಿದೆ. ಧಾರ್ಮಿಕವಾದ ಶ್ರದ್ಧೆ ಅಥವಾ ಒಂದು ರೀತಿಯಲ್ಲಿ ಪಾರತ್ರಿಕರ ಆಕ್ರಮಣದಿಂದ ಕಾಪಿಡುವಂತಹ ಕೆಲಸ ಮಾಡಿದ ಅವರನ್ನ ನೆನೀತ ನಿದ್ದೆಗೆ ಭೀಷ್ಮ ಜಾರಿದ. ಅಂದ್ರೆ ನನ್ನ ಕೈಯಲ್ಲಿ ಇದಾಗ್ತಾ ಇಲ್ಲ, ಬಹುಶಃ ನಾನ್ ಸೋತು ಕೈ ಬಿಡ್ತೇನೋ ಏನೋ. ಅಂದ್ರೆ ಅವನಿಗೆ ಪರಶುರಾಮನ ಸೋಲ್ತೇನೇನೋ ಭಯ ಅಲ್ಲ, ನನ್ನ ಅಪ್ಪನಿಗೆ ಕೊಟ್ಟ ಮಾತು ಮೀರ್ಬೇಕಾಗತ್ತೆ, ಅಥವಾ ಪರಿಸ್ಥಿತಿ ತುಂಬಾ ಕ್ಲಿಷ್ಟವಾಗಿದೆ. ಒಬ್ಬ ತಮ್ಮ ಸತ್ತಿದ್ದಾನೆ, ಇನ್ನೊಬ್ಬ ತಮ್ಮ ಒಂದು ದಿವಸವೂ ರಾಜ್ಯದ ಕಡೆಗೆ ತಲೆಯೇ ಹಾಕಿಲ್ಲ. ಈ ಸ್ಥಿತಿಯಲ್ಲಿ ನಾನಕಸ್ಮಾತ್ ಸತ್ರೆ ಇಡೀ ಹಸ್ತಿನಾವತಿಯ ಮನೆತನಕ್ಕೇನೆ ಘಾಸಿ ಉಂಟಾಗುತ್ತೆ. ಇದೆಲ್ಲ ಅವನ ತಲೆಯಲ್ಲಿ ಯೋಚನೆ. ಹಾಗಾಗಿ ಪೂರ್ವ ರಾಜರನ್ನ ಸ್ಮರಿಸಿಕೊಂಡ. ಇದು ಧರ್ಮ ನಡೆಸಿಕೊಂಡು ಬಂದಂತಹ ಮನೆತನ, ಈ ಧರ್ಮಕ್ಕೆ ಹಾನಿ ಉಂಟಾಯಿತು ಅಂತಂದ್ರೆ ನಾನು ಮತ್ತೆ ನನ್ನ ಕೈಯಲ್ಲಿ ವಾಪಸ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸಮಚಿಂತಯತ್ ರಾತ್ರಿ ಎಲ್ಲ ಯೋಚನೆ ಮಾಡ್ತಾ ಮಲಗಿದ ಅಂತೆ. ಮಲಗಿ ಇಷ್ಟು ದಿವಸ ಆಯ್ತು, ನನ್ನ ಗುರುಗಳ ಜೊತೆಗೆ ಹೋರಾಡುವ ಬಯಕೆ ಇಲ್ಲದೆ ಇದ್ರು, ನಾನು ಬೇಡ ಅಂತ ಹೇಳಿದ ಮೇಲೂ ಅವರೇ ಯುದ್ಧಕ್ಕೆ ಬಾ ಅಂತ ನನ್ನನ್ನ ಹಠ ಹಿಡಿದು ಎಳ್ಕೊಂಡು ಬಂದದ್ರಿಂದ ಗೆಲ್ಲುವುದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಸೋಲಿಸ್ಲಿಕ್ಕೂ ಆಗ್ತಾ ಇಲ್ಲ. ಒಂದು ರೀತಿಯಲ್ಲಿ ದೇವತೆಗಳೆಲ್ಲ ಪ್ರಸನ್ನರಾಗಿ ನನಗೆ ಸರಿಯಾದ ದಾರಿ ತೋರಿಸ್ಲಿ. ಇವತ್ತು ರಾತ್ರಿ ನನಗೆ ನಾಳೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಹೇಗ್ ಮುಂದುವರಿಬೇಕು ಅಂತ ಅರ್ಥ ಇಲ್ಲ. ನನಗೆ ದರ್ಶಯಂತು ನಿಶಾಮಮ, ಇವತ್ತು ರಾತ್ರಿ ನನಗೆ ರಾತ್ರಿ ನಿದ್ದೆಯಲ್ಲಿ ನಾನು ಏನ್ ಮಾಡ್ಬೇಕು ಅನ್ನೋ ನಾಳೆಯ ತೀರ್ಮಾನವನ್ನ ನನಗೆ ತೋರಿಸ್ಲಿ ಅಂತ ಹಾಗೆ ನಿದ್ದೆಗೆ ಜಾರಿದ. ಸುಮಾರು ಬೆಳಿಗ್ಗೆ ಆಗುವಷ್ಟು ಹೊತ್ತಿಗೆ ಅವನಿಗೆ ಕನಸು ಬಿತ್ತು. ಕನಸಿನಲ್ಲಿ ಪರಿವಾರ್ಯ ಬ್ರುವನ್ ವಾಕ್ಯಂ ತನ್ನಿಬೋಧ ಕುರುದ್ವ, ನನ್ನನ್ನು ಸುತ್ತುವರೆದು ಒಂದಿಷ್ಟು ಜನ ಉತ್ತಿಷ್ಟಮ ಭೈರ್ಗಾಂಗೇಯ ನ ಭಯಂ ತೇಸ್ತಿ ಕಿಂಚನ ರಕ್ಷಾಮಹೇ ತ್ವಾಂ ಕೌರವ್ಯ ಸ್ವಶರೀರಂ ಹಿನೋ ಭವಾನ್. ನೀವು ನನ್ನದೇ ಅಂಶ, ಅಂದ್ರೆ ದ್ಯೂವಸು ಮೂಲದಲ್ಲಿ 8 ಜನ ಬಂದವರಲ್ಲಿ ಪಿತೃಗಳು ಅಂದ್ರೆ ಇವನದ್ದೇ ಒಂದು ಭಾಗ. ನೀನು ನನ್ನವರೇ, ಸ್ವಶರೀರಂ ಇದು ನಮ್ದೇ ಶರೀರ. ಯಾಕಂದ್ರೆ ಎಲ್ಲರ ಆಯುಷ್ಯ ಅದರಲ್ಲಿದೆ, ಎಲ್ಲರ ವಿದ್ಯೆ ಅದರಲ್ಲಿದೆ, ಎಲ್ಲರ ನೋವು ಅದರಲ್ಲಿದೆ, ಎಲ್ಲರ ಸುಖ ಅದರಲ್ಲಿದೆ, ಎಲ್ಲರ ಅನುಭವ ಅದರಲ್ಲಿದೆ. ಎಲ್ಲರೂ ಸೇರಿ ತಮ್ಮ, ಯಾಕಂದ್ರೆ ಅವರು 7 ಜನ ಹಿಂದಿನವರು ಹುಟ್ಟಿದೊಡನೆ ತಮ್ಮ ಶರೀರವನ್ನು ಬಿಟ್ಟಿದ್ದಾರೆ. ಶಾಪ ಇದ್ದದ್ದು ಮನುಷ್ಯ ಜನ್ಮವನ್ನು ಅನುಭವಿಸಿ ಅಂತ, ಬಿಟ್ರೆ ಅದನ್ನು ಅನುಭವಿಸ್ಲಿಲ್ಲ ಅಂತ ಅನ್ನೋ ದೋಷ ಇದೆಯಲ್ವಾ. ಅಂದ್ರೆ ಕೊನೆಗದು ಅಂದ್ರೆ ಪ್ರಾಯಶ್ಚಿತ್ತ ರೂಪದಲ್ಲಿ ಅಷ್ಟೂ ಜನರ ಆಯುಷ್ಯ, ಅಷ್ಟೂ ಜನರ ವಿದ್ಯೆ, ಅಷ್ಟೂ ಜನರ ಸುಖ, ಅಷ್ಟೂ ಜನರ ಅನುಭವ, ಅಷ್ಟೂ ಜನರ ನೋವು ಎಲ್ಲನು. ಅದು ಒಂದು ಸುಖ ಬಂದಾಗ ಬರೀ ಸುಖ ಮಾತ್ರ ಬರುವುದಿಲ್ಲ, ಆದ್ರೆ ಇನ್ನೊಂದು ಮುಖ ಇದ್ದೇ ಇದೆ. ಒಂದು ಪ್ರಾರಬ್ಧ ಅಥವಾ ಕರ್ಮ ಅನುಭವಿಸ್ಬೇಕು ಅಂತಿದ್ದಾಗ ಒಳ್ಳೆ ಕರ್ಮವನ್ನು ಅನುಭವಿಸ್ಲಿಕ್ಕಿದೆ, ಕೆಟ್ಟ ಕರ್ಮವನ್ನು ಅನುಭವಿಸ್ಲಿಕ್ಕೆ. ಪ್ರಾರಬ್ಧದಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಡಿವೈಡ್ ಮಾಡಿ ಒಳ್ಳೇದು ಮಾತ್ರ ತಗೊಳ್ತೇನೆ, ಬೇಡವಾದ್ ಬಿಡ್ತೇನೆ ಅಂತ ಹೇಳಿಕ್ಕಾಗುದಿಲ್ಲ. ಹಾಗಾಗಿ ಅನುಭವಿಸ್ಬೇಕಾದ ಎಲ್ಲವನ್ನೂ ಕೊಡುವ ಹೊತ್ತಿಗೆ ನೀನ್ ಅದನ್ನು ಅನುಭವಿಸ್ಬೇಕು ಅಂತ ಹೇಳಿದ್ದಕ್ಕೆ ಅವನು ಒಪ್ಕೊಂಡಿದ್ದ ದ್ಯೂವಸು. ಹೌದು, ನಂದೇ ತಪ್ಪು, ನಾನು ನಿಮ್ಮನ್ನು ಎಳ್ಕೊಂಡು ಬಂದೆ, ಅಗತ್ಯ ಇರಲಿಲ್ಲ ನಿಮ್ಮನ್ನ ಕರೆ ತರುವುದು ಆ ಗೋವಿನ ಅಪಹಾರದ ಕಾರ್ಯಕ್ಕೆ, ಹಾಗಾಗಿ ನಾನೇ ಅನುಭವಿಸ್ತೇನೆ ಅಂತ ಹೇಳಿದ್ದಕ್ಕೋಸ್ಕರ ಅವನಿಗೆ ಕೀರ್ತಿಯು ಕೂಡ ನಮ್ಮೆಲ್ಲರ ಕೀರ್ತಿ ನಿನಗೆ ಬರ್ಲಿ ಅಂತ ನೀನೇನು ಮಾತು ತೊಡ್ತಿ ಅದು ನಡೆಸ್ಲಿಕ್ಕೆ ನಿನಗೆ ಅಂತಹ ಧಾರ್ಮಿಕ ಶ್ರದ್ಧೆ ಕ್ಷಾತ್ರ ತೇಜಸ್ಸು ನಿನ್ನಲ್ಲಿ ಇರ್ಲಿ ಅಂತೆಲ್ಲ ಅನುಗ್ರಹಿಸಿದ್ರು. ಅವರೇ ಬಂದು ಹೇಳ್ತಾರೆ, ನಿನ್ನ ಕ್ಷಾತ್ರ ಧರ್ಮವನ್ನು ನಾವು ಉಳಿಸ್ತೀವಿ, ನೀನ್ ನಮ್ಗೋಸ್ಕರ ಇಷ್ಟು ತ್ಯಾಗ ಮಾಡಿದ್ದಿ, ನಮ್ಮೆಲ್ಲರ ನೋವು ತಗೊಂಡಿದ್ದಿ, ಆದ್ರೆ ನಮ್ಮ ಆಯುಷ್ಯ, ಯಾಕಂದ್ರೆ ಮನುಷ್ಯ ಜನ್ಮದಲ್ಲಿ ಹುಟ್ಟುವುದೇ ದೇವತೆಗಳಿಗೆ ನರಕ. ದೇವತೆಗಳಿಗೆ ನರಕ ಅಂತ ಒಂದು ಪ್ರತ್ಯೇಕ ಅನುಭವ ಇಲ್ಲ. ಆದ್ರೆ ನನಗೆ ನಮಗೆ ಮಾಡಿದ ಉಪಕಾರಕ್ಕಾಗಿ ನೀನು ಸೋಲದಂತೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಏನಾಗುತ್ತೆ, ನತ್ವಾಂ ರಾಣೋರಣೇ ಜೇತ ಜಾಮದಗ್ನ ಕಥಂಚನ, ರಾಮ ಯಾವ ಕಾರಣಕ್ಕೂ ನೀನ್ ನನ್ಗೆ ಗೆಲ್ಲಿಕ್ ಸಾಧ್ಯ ಇಲ್ಲ, ಗೆಲ್ಲಲ್ಲ ಅವನು. ತ್ವಮೇವ ಸಮರೇ ರಾಮಂ ವಿಜೇತ ಭರತರ್ಷಭ, ನೀನೇ ರಾಮನನ್ನ ಗೆಲ್ಲುವವನಿದ್ದಿ. ಇದಮಸ್ತ್ರಂ ಸುದಯಿತಂ ಪ್ರತ್ಯಭಿಜ್ಞಾಸ್ಯತೆ ಭವಾನ್ ವಿದಿತಂ ಹಿತವಾಪ್ಯೇತತ್ ಪೂರ್ವಸ್ಮಿನ್ ದೇಹಧಾರಣೆ, ನೀನು ಹೋದ ಜನ್ಮದಲ್ಲಿ ಒಂದು ವಿಶಿಷ್ಟವಾದ ಮಂತ್ರವನ್ನ ಅನುಸಂಧಾನ ಮಾಡಿ ಗುರುಗಳು ಕೊಟ್ಟದ್ದನ್ನ ಧಾರಣೆ ಮಾಡಿದ್ದಿ, ಅದು ನಿನಗೆ ನಾಳೆ ನೆನಪಾಗುತ್ತೆ. ಆ ಹೋದ ಜನ್ಮದ್ದು ಯಾವುದು, ಈ ಜನ್ಮದಲ್ಲಿ ಇಲ್ಲಿ ಕಲ್ತದ್ದಲ್ಲ, ಭೀಷ್ಮನಾಗಿದ್ದಾಗ 525 ವರ್ಷದಲ್ಲಿ ಕಲ್ತದ್ದಲ್ಲ, ಅದಕ್ಕಿಂತ ಹಿಂದೆ ಪೂರ್ವಸ್ಮಿನ್ ದೇಹ ಧಾರಣೆ, ಪೂರ್ವದ ದೇಹ ಧಾರಣೆ ಮಾಡುವ ಹೊತ್ತಿಗೆ ನೀನು ಕಲಿತಂತಹ ಒಂದು ವಿಶಿಷ್ಟವಾದ ಸುದಯಿತಂ ಪ್ರತ್ಯಭಿಜ್ಞಾಸ್ತ್ರಂ, ಅತ್ಯಂತ ನಿನ್ನನ್ನ ಗೆಲ್ಲಿಸುವ, ನಿನಗೆ ಇಷ್ಟಾರ್ಥವನ್ನ ಈಡೇರಿಸುವ ಮಂತ್ರ. ಅದಕ್ಕೇನು ಹೆಸರು, ಪ್ರಾಜಾಪತ್ಯಂ ವಿಶ್ವಕೃತಂ ಪ್ರಸ್ವಾಪಂ ನಾಮ ಭಾರತ, ಅದು ಪ್ರಜಾಪತಿಯಿಂದ ಅಭಿಮನ್ಯವಾದದ್ದು.
ವಿಶ್ವಕರ್ಮನಿಂದ ತಯಾರಾದದ್ದು. ಪ್ರಸ್ವಾಪ ಅಂತ ಅದರ ಹೆಸರು. ನಹೀದಂ ವೇದ ರಾಮೋಪಿ ಪೃಥಿವ್ಯಾಂ ವಾ ಪುಮಾನ್ ಕ್ವಚಿತ್. ನೇರವಾಗಿ ರಾಮನು ಕೂಡ ಗೊತ್ತಿಲ್ಲ ಅಂದ್ರೆ ಅವನದನ್ನ ಪ್ರಯೋಗಿಸಿಲ್ಲ ಅಂತ ಅಷ್ಟೇ ಅರ್ಥ. ರಾಮನಿಗೆ ಗೊತ್ತಿಲ್ಲದೇನಿಲ್ಲ, ಪರಶುರಾಮನಿಗೆ ಸ್ವತಃ ಭಗವದ್ ರೂಪ ಆದ್ರಿಂದ. ಆದ್ರೆ ಇವನು ಕಲ್ತಿರ್ತಾನೆ, ನಾನ್ ಕಲ್ಸಿದ್ದೇನೆ ಅನ್ನೋದಿಲ್ಲ ಅಲ್ಲಿ. ಆದ್ರಿಂದ ನನ್ನ ಆಗ ಅವನು ಬೇಕು ಅಂತ ಸುಮ್ಮನಾಗಿದ್ದ, ನೆನಪು ಮಾಡ್ಕೊಳ್ಳಿಲ್ಲ. ಈ ಪ್ರಾಜಾಪತ್ಯ ಪ್ರಸ್ವಾಪ ಅನ್ನುವ ಅಸ್ತ್ರವನ್ನ ನೀನು ಸಂಯೋಜಯಸ್ವ, ಉಪಯೋಗಿಸು. ಇದರಿಂದ ಉಪಸ್ಥಾಸ್ಯತೆ ರಾಜೇಂದ್ರ ಸ್ವಯಮೇವ, ಅವನು ಸುಮ್ಮನಾಗ್ಬಿಡ್ತಾನೆ. ಅವನನ್ನ ಕೊಲ್ಲುವುದು ಅನ್ನುವುದು ನಿನಗೆ ಹಾನಿಕಾರಕ. ನಚರಾಮ ಕ್ಷಯಂ ಗಂತ ತೇನಾಸ್ತ್ರೇಣ ನರಾಧಿಪ. ಆ ಅಸ್ತ್ರದಿಂದ ರಾಮ ಸಾಯುವುದಿಲ್ಲ. ಗುರುಗಳನ್ನ ಹೊಡೆಯುವುದು ಕೊಲ್ಲುವುದು ಅನ್ನುವುದು ನಿನಗೀಗ ಹೆದರಿಕೆ. ಆ ಪಾಪ ನಿನಗೆ ಬರುವುದಿಲ್ಲ. ಏನಾಗುತ್ತೆ, ಅವನು ವಿಶ್ರಾಂತಿಗೆ ಜಾರುತ್ತಾನೆ, ಅವನಿಗೆ ಎಚ್ಚರ ತಪ್ಪುತ್ತೆ. ಏನ ಸಾನತು ಸಂಯೋಗಂ ಪ್ರಾಪ್ಸಿಸೆ ಜಾತುಮಾನದ. ನೀನು ಯಾವ ತಪ್ಪಿಗೂ ಪಾಪಕ್ಕೂ ಗುರಿಯಾಗುವುದಿಲ್ಲ, ಕೇವಲ ಅವನು ನಿದ್ದೆಗೆ ಜಾರುತ್ತಾನೆ. ಸೋತದ್ದು ಅಂತ ಲೆಕ್ಕಕ್ಕೆ ಬರುತ್ತೆ. ನಚರಾಮೇಣ ಮರ್ತವ್ಯಂ ಕದಾಚಿದ ಪಾರ್ಥಿವ ತತ್ ಸಮುತ್ಪನ್ನಮಿದಂ ಪ್ರಸ್ವಾಪಂ ಯುಜ್ಯತಾಮಿತಿ. ಅವನು ಏನು ಚಿರಜೀವಿ ಪರಶುರಾಮ. ನೀನು ಅಪ್ಪನಿಂದ ಇಚ್ಛಾಮರಣಿ ಅಂತ ಅನುಗ್ರಹ ಪಡೆದವ. ಹಾಗಾಗಿ ಇಬ್ರು ಸಾಯುವ ಕಾರ್ಯಕ್ರಮ ಇಲ್ಲ. ಯಾರು ಕೂಡ ಎಷ್ಟೇ ಯುದ್ಧ ಮಾಡಿ ಏನೇ ಆದ್ರೂ ಜೀವ ತೆಗೆಯುವುದೇ ನಮ್ಮ ಉದ್ದೇಶ ಅಂತ ಇಟ್ಟುಕೊಂಡ್ರು ಕೂಡ ಯುದ್ಧದಲ್ಲಿ ಇಬ್ಬರಿಗೂ ಸಾವಿನ ಪರಿಸ್ಥಿತಿ ಇಲ್ಲ. ಆದ್ರೆ ನೀನು ಗುರುಗಳನ್ನ ಸಾಯುವ ಹಾಗೆ ಹೊಡೆಯುವುದು ತಪ್ಪೆ. ಆದ್ರೆ ನೀನು ಅದನ್ನು ಹೊಡೆಯುವ ಪ್ರಯತ್ನ ಬೇಡ, ಈ ಪ್ರಸ್ವಾಪವನ್ನ ಬಳಸು ಅಂತ ಹೇಳಿ ಅವನಿಗೆ ಅಷ್ಟೊತ್ತಿಗೆ ಅದೃಶ್ಯರಾದ್ರು. ಎಚ್ಚರ ಆಯ್ತು ಬೆಳಗಿನ ಹೊತ್ತಿನ ಆ ಸಮಯದಲ್ಲಿ. ಎಚ್ಚರಾಗಿ ಅಂದ್ರೆ ಇದೆಲ್ಲ 4:15 7:00 ಮಾತ್ರ ಕನಸಿನಿಂದ ಸಿಗುವ ಫಲ. 6 ಗಂಟೆಗೆ ಹೇಳುವವರು 10 ಗಂಟೆಗೆ ಹೇಳುವವರಿಗೆಲ್ಲ ಈ ಕನಸಿನ ಫಲಗಳಲ್ಲೇ ಇಲ್ಲ. ಬೆಳಗ್ಗೆ 4 ಗಂಟೆಗೆ ಬಿದ್ದಿದ್ರು ಕೂಡ ಮಲಗುವುದು ನಿದ್ದೆ ಮುಂದುವರೆದಿದ್ರೆ ಅದು ಹೋಯ್ತು, ಫಲ ಅಲ್ಲಿಗೆ ಮುಗಿಯಿತು. ರಾಜನಾದ ಕನಸು ಬೀಳುತ್ತೆ, ಮತ್ತೆ ನಿದ್ದೆ ಬರುತ್ತೆ, ಅಲ್ಲೇ ಜಾರಿ ಹೋಗುತ್ತೆ. ಕನಸಿನಲ್ಲಿ ನೆನಪಿದ್ರೆ ಸರಿ, ಇಲ್ಲ ಅಂದ್ರೆ ಆ ಸುಖನೂ ಇಲ್ಲ. ಹೀಗೆ ರಾತ್ರಿ ಮುಗಿದ ಮೇಲೆ ಬೆಳಿಗ್ಗೆ ಆಗುವಾಗ ಅವನಿಗೆ ರಾತ್ರಿ ಇದೆಲ್ಲ ನೆನಪಾಯ್ತು. ಆ ಅಷ್ಟವಸುಗಳು ಬಂದು ಮಾತನಾಡಿದ್ದು. ಮತ್ತೆ ಮರು ದಿವಸ ಬೆಳಿಗ್ಗೆ ಯುದ್ಧಕ್ಕೆ ಹೊರಟ. ತೀವ್ರವಾದ ಯುದ್ಧ ಆಯಿತು. ಅತಾಸ್ತ್ರಮಸ್ತ್ರ ಅದ್ಘೋರಂ ಗಿರೇರ್ಗೈರಿಕ ಧಾತುವತ್. ಬೆಟ್ಟದ ತುದಿಗೆ ಒಂದು ಹೊಡೆದಾಗ ಅದರಿಂದ ಈ ಬೆಟ್ಟದ ತುದಿ ಅದು ಚಿಮ್ಮಿ ಕತ್ತರಿಸಿದಾಗ ಅದರ ಕೆಂಪು ಧಾತು ಧೂಳು ಕೆಳಕ್ಕೆ ಬೀಳುತ್ತೆ. ಇಡೀ ಆ ಸೈಡ್ ಎಲ್ಲ ಕೆಂಪು ಕಾಣುತ್ತೆ, ಮರ ಗಿಡಗಳೆಲ್ಲ. ಹಾಗೆ ಇವನ ಭುಜಕ್ಕೆ ಬಿದ್ದ ಒಂದು ಬಾಣದಿಂದ ಆ ಭುಜದ ಮೇಲಿನ ಭಾಗ ಕೆತ್ತಿ ನೆತ್ತರು ಪುಟೀತಂತೆ. ಹಾಗೆ ಗಿರೇ ಶೃಂಗಮಿವ, ಬೆಟ್ಟದ ತುದಿಗೊಂದು ಏಟು ಬಿದ್ದಾಗ ಅದರ ಕೆಂಪು ಧೂಳು ಅನ್ನೋದು ಕೆಳಕ್ಕೆ ಜಾರಿದಾಗ ಹೇಗೆ ಕಾಣಿಸ್ತಿತ್ತು ಅಂತ ತುಂಬಾ ವರ್ಣನೆಗಳಿವೆ. ನಾವು ಕಾವ್ಯದಲ್ಲಿ ಬಂದ 4 ನೋಡಿ ಅಬ್ಬಾ ಏನು ಅದ್ಭುತ ಅಂತೆಲ್ಲ ಅಂತೀವಿ. ವ್ಯಾಸರು ಕೊಟ್ಟದ್ದು, ವಾಲ್ಮೀಕಿಗಳು ಕೊಟ್ಟದ್ದು ನೋಡಿದ್ರೆ ಪುರ್ಸೊತ್ತೇ ಇಲ್ಲ. ಅವರು ಬರ್ದಿರೋದು ಬರೀ ಒಂದು 10-15 ಸರ್ಗದ್ದು. ಇವರು ಬರ್ದಿದ್ದು 24,000 ವಾಲ್ಮೀಕಿಗಳು. ಇದಂತೂ 1,00,000 ಶ್ಲೋಕ. ಇಷ್ಟರಲ್ಲಿ ಎಷ್ಟು ಕೊಡ್ಬೇಕು? ಮತ್ತೆ ಕೆಲವೊಮ್ಮೆ ರಿಪೀಟ್ ಆಗಿದ್ರು ಕೂಡ ಆ ಪ್ರಸಂಗಕ್ಕೆ ಸ್ವಲ್ಪ ಸ್ವಲ್ಪ ಅರ್ಥ ಬೇರೆನೂ ಇರುತ್ತೆ. ಸುಮ್ನೆ ಅಲ್ಲಿ ಕೊಟ್ಟದ್ದೇ ಉದಾಹರಣೆಯಲ್ಲಿ ಕೊಟ್ರು, ಅದೇ ಶಬ್ದವನ್ನು ಇಲ್ಲಿ ಬಳಸಿದ್ರು ಅಂತ ನಮ್ಗೆ ಅನ್ನಿಸುತ್ತೆ. ಆದ್ರೆ ಆ ಶಬ್ದಕ್ಕೆ ಇನ್ನೊಂದು ಅರ್ಥ ಇರುತ್ತೆ, ಇನ್ನೊಂದು ದೃಷ್ಟಿಯಿಂದ ಆ ವ್ಯಕ್ತಿ ಮೇಲೆ ಅದರ ಅರ್ಥ ಚೇಂಜ್ ಆಗುತ್ತೆ. ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಕ್ಷತಸ್ಯ ಕ್ಷತಜೇ ಕ್ಷಣ, ಆ ಗಾಯದಿಂದಾಗಿ ಕಣ್ಣು ಭುಜದಲ್ಲೊಂದು ಕಣ್ಣು ಹುಟ್ಟಿತೋ ಎನ್ನುವ ಹಾಗೆ ಕೆಂಗಣ್ಣಿನಿಂದ ಸಿಟ್ಟು ಕೂಡ ಅಲ್ಲಿ ಒಟ್ಟಿಗೆ ಕಾಣಿಸ್ತಂತೆ. ಹೀಗೆ ಪರಸ್ಪರ ಹೋರಾಟ ಜೋರಾಯಿತು. ಜಾಮದಗ್ನಿಯನು ಕೂಡ ಒಮ್ಮೆ ಮೋಹಕ್ಕೊಳಗಾದವ ಎದ್ದು ನಿಂತ. ಪ್ರಾಹಿಣ್ವನ್ ವಿಮಲಾಂ ಶಕ್ತಿಂ ಜ್ವಲಂತೀಂ ಅಶನೀಮಿವ. ಸಿಡಿಲು ಬಿದ್ದ ಹಾಗೆ ಮತ್ತೊಂದು ಬಾಣವನ್ನ ಎತ್ತಿ ಇವನ ಮೇಲೆ ಎಸೆದ. ತತ ಏನಂ ಪರಿಶ್ವಜ್ಯ ಸಖಾ ವಿಪ್ರೋ. ಇವನು ಹೊಡೆದ ಬಾಣಕ್ಕೆ ರಾಮ ಬಿದ್ದ. ಈ ಸಲ ಪರಶುರಾಮ. ತಕ್ಷಣ ಅವನ ಫ್ರೆಂಡ್ ಓಡಿ ಬಂದಂತೆ, ಅಕೃತವ್ರಣ. ಓಡಿ ಬಂದು ಅವನು ಬೀಳುವ ಮುಂಚೆ ಅವನನ್ನ ಹೆಗಲಲ್ಲಿ ಹಿಡಿದು ಅವನಿಗೆ ಆರೈಕೆ ಮಾಡಿದಂತೆ. ಇದೆಲ್ಲ ಸುಮ್ನೆ ಅಲ್ಲಿ ಅವಳು ನಿಂತಿದ್ದಾಳಲ್ಲ ಒಬ್ಳು, ಅವಳಿಗೆ ತೋರ್ಬೇಕಲ್ಲ. ಇಲ್ಲ ಅಂದ್ರೆ ಇವ್ರು ಪ್ರಯತ್ನನೇ ಮಾಡಿಲ್ಲ, ಸುಮ್ನೆ ಸೋತ ಅಂತ ಎದ್ದು ಬಂದ ಅಂತ ಆಗ್ಬಾರ್ದಲ್ಲ. ಅದಕ್ಕೋಸ್ಕರ ಮೋಹಕ್ಕೊಳಗಾಗುವುದು, ಎದ್ದೇಳುವುದು. ಯಾಕಂದ್ರೆ ಇಲ್ಲ ಅಂದ್ರೆ ಅವಳಿಗೆ ಇವ್ರೇನು ಪ್ರಯತ್ನ ಮಾಡ್ಲಿಲ್ಲ, ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ, ಇವ್ರು ಮೋಸ ಮಾಡಿದ್ರು ಅಂತ ಅನ್ಸುತ್ತೆ. ಹಾಗಂತ ಹೇಳಿ ಭೀಷ್ಮನ ತಾಕತ್ತನ್ನ ಇದ್ದಕ್ಕಿದ್ದ ಹಾಗೆ ಮೀರಿ ಅವನನ್ನ ಸೋಲಿಸುವುದಕ್ಕೂ ಕೂಡ ಪರಶುರಾಮನಿಗೆ ಇಷ್ಟ ಇಲ್ಲ. ಒಂದು ಶಿಷ್ಯ ಅನ್ನುವ ಒಂದು ಪ್ರೀತಿ ಬೇರೆ ಆದ್ರೆ ಅವನ ಕ್ಷಾತ್ರ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಅವನು ಪ್ರಯತ್ನ ಪಡ್ತಾ ಇರುವುದನ್ನ ಶಿಷ್ಯನಲ್ಲಿ ಆ ವಾತ್ಸಲ್ಯದಿಂದ
ತಾನೇ ವಿಹ್ವಲನಾಗಿ ಬಿದ್ದಿದ್ದಾನೆ. ಆಗ ಕೃತವ್ರಣ ಒಳ್ಳೆಯ ಮಾತುಗಳನ್ನಾಡಿ, ನಿನ್ಗೆ ಯುದ್ಧದಲ್ಲಿ ಹೀಗೆಲ್ಲ ಸೋಲಾಗುದಿಲ್ಲ ಅಂತ ಅವನನ್ನ ಕ್ಷಮಾಶ್ವಾಸನಗೊಳಿಸಿ ಚೆನ್ನಾಗಿ ಅವನನ್ನ ಮತ್ತೆ ಯುದ್ಧಕ್ಕೆ ಸನ್ನದ್ಧನಾಗುವಂತೆ ಮಾಡಿ ಎಬ್ಬಿಸಿದ್ರೆ ಅವನು ಬ್ರಹ್ಮಾಸ್ತ್ರವನ್ನು ಬಿಟ್ಟ. ಪರಶುರಾಮ ಬ್ರಹ್ಮಾಸ್ತ್ರವನ್ನು ಬಿಟ್ರೆ ಇವನು ನನಗೆ ಬರಲ್ವಾ, ನಾನು ಬಿಡ್ತೇನೆ ಅಂತ ಅವನು ಅಸ್ತ್ರ ಬಿಟ್ಟ. ಆಕಾಶದಲ್ಲಿದ್ದವರೆಲ್ಲ ಬೆಚ್ಚಗಾಗಿ ಸುಟ್ಟೋದ್ರು. ಆಕಾಶದಲ್ಲಿ ಕೂತಿದ್ದವ್ರು ಬಗಲಲ್ಲಿ ನಿಂತ್ಕೊಂಡು ಮೋಡದ ಮರೆಯಲ್ಲಿ ಏನಾಗ್ತಿದೆ ಅಂತ ನೋಡ್ತಾ ಇದ್ದವರೆಲ್ಲ ಮೋಡ ಕರಗಿ ಕೆಳಗೆ ಬಿದ್ದೋಯ್ತು, ಇವರು ಅದ್ರ ಕೆಳಗೆ ಜಾರೋದ್ರು. ಆಗ ಅವ್ರಿಗೆ ಬಿಸಿ ಜಾಸ್ತಿ ಆಯ್ತು. ಅಸಂಪ್ರಾಪ್ತಿ ವರಾವಂಚ, ಅದೇನಾಯ್ತು, ಆ ಅಸ್ತ್ರ ಅವನು ಬಿಟ್ಟ ಅಸ್ತ್ರ ನನ್ ಬಳಿ ಬರ್ಲಿಲ್ಲ, ನಾನ್ ಬಿಟ್ಟ ಅಸ್ತ್ರ ರಾಮನ್ ಬಳಿ ಹೋಗ್ಲಿಲ್ಲ, ನಮ್ಗಿಬ್ರಿಗೆ ತೊಂದರೆ ಆಗ್ಲಿಲ್ಲ. ಆಕಾಶದಲ್ಲಿದ್ದವರೆಲ್ಲ ಒಂದ್ಸರ್ತಿ ಬಿಸಿಗೆ ಎಲ್ಲೋ ನಾವು ಸೂಡಾನಿಗೋ ಇನ್ನೆಲ್ಲಿಗೋ ಬಂದ್ಬಿಟ್ಟಿದ್ದೀವಿ ಅಂತ ಭಯಪಟ್ರು. ತಥೋ ವ್ಯೋಮ್ನಿ ಪ್ರಾದುರಭೂತ ತೇಜ ಏವ ಹಿ, ಕೇವಲ ಬರೀ ಬೆಳಕು ಆಕಾಶದ ತುಂಬ. ಭಯ ಆಯ್ತು ಋಷಿಗಳಿಗೆ, ಗಂಧರ್ವರಿಗೆ, ದೇವತೆಗಳಿಗೆ, ರಾಕ್ಷಸರಿಗೆ, ಆಕಾಶದಲ್ಲಿ ಓಡಾಡುವಂತಹ ವಿದ್ಯಾಧರ, ಕಿನ್ನರರ, ಕಿಂಪುರುಷ, ಗಂಧರ್ವ, ಅಪ್ಸರಸರೆಲ್ಲರೂ ಕೂಡ ಇದೇನು ನಮ್ಮ ಆಕಾಶದ ಮಾರ್ಗವೇ ನಿಂತು ಹೋಯ್ತು, ಇನ್ಯಾವತ್ತೂ ಕೂಡ ಓಡಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಷ್ಟು ಭಯ ಒಟ್ಟೊಟ್ಟಿಗೆ ಹುಟ್ಟಿತು. ಕೊನೆಗೆ ಎಲ್ಲ ಭೂತಗಳು ಸಂತಪ್ತಾನಿ, ಎಲ್ಲ ಜೀವಜಾತಗಳು ಕೂಡ ತುಂಬಾ ಭಯಪಟ್ಟು ಬಿಸಿಗೆ ಒದ್ದಾಡಿ ಹೋದ್ವು. ಒದ್ದಾಡಿ ಹೋದಾಗ ನಸ್ಥಾತು ಅಂತರಿಕ್ಷೇಚ ಶೇಕುರಾಕ್ ಆಕಾಶಗಾಸ್ತದ ಹಾಹಾಕೃತ, ಎಲ್ಲರೂ ಜೋಜೋರು ಕಿರಿಚಿಕೊಂಡ್ರು, ಬೊಬ್ಬೆ ಹೊಡೆದ್ರು. ದೇವತೆಗಳು, ಅಸುರರು, ರಾಕ್ಷಸರು, ದೈತ್ಯರು, ದಾನವರು ಯಾರೂ ಕೂಡ ಅಲ್ಲಿ ಉಳ್ಕೊಳ್ಳಿಕ್ಕಾಗ್ಲಿಲ್ಲ. ಇದಮಂತರಮಿತ್ಯೇವ ಮೋಕ್ತು ಕಾಮೋಸ್ಮಿ ಭಾರತ. ಏನ್ ಮಾಡ್ಬೇಕು, ಹಿಂದೆ ತಗೊಳ್ಬೇಕು, ವಾಪಸ್ಸು ಇದೇ ಸರಿಯಾದ ಕಾಲ ಅಂತ ನಾನು ಇಷ್ಟೊತ್ತಿಗೆ ನನಗೆ ಮತ್ತೆ ಇದ್ದಕ್ಕಿದ್ದಂತೆ ಪ್ರಸ್ವಾಪದ ಮಂತ್ರದ ನೆನಪಾಯಿತು. ಇದು ಸರಿಯಾದ ಕಾಲ ಅಂತ ನಾನು ಚಿಂತಿತಂ ಹಿತದಸ್ತ್ರಮ್ಮೆ ಮನಸ್ಸಿ ಪ್ರತ್ಯಭಾತ್ತದ, ಯಾವಾಗ ಅದರ ನೆನಪಾಯಿತು ಅದು ಹೊಳೆಯಿತು, ಬಾಣವನ್ನ ಹೂಡಬೇಕು ಅಂತ ನಾನು ಅದು ತೆಗೆದ್ರೆ ಇದ್ದಕ್ಕಿದ್ದಂತೆ ಎಲ್ಲ ಕಡೆಯಲ್ಲಿ ಜೋರಾಗಿ ಹಲಹಲಾ ಶಬ್ದ. ಅಯ್ಯಯ್ಯೋ, ಇದೇನೋ ಮತ್ತೊಂದು ಅಸ್ತ್ರ ತೆಗೆದ, ಇದು ಇನ್ನೂ ಜಗತ್ತನ್ನೇ ಮಲಗಿಸಿ ಬಿಡುತ್ತೆ. ಅದು ಅಜ್ಞಾನವನ್ನು ಉಂಟು ಮಾಡುವಂಥದ್ದು. ಏನು ಅವರವರ ಮಂತ್ರ, ಅವರವರ ಚಿಂತನೆ ಹೊಳೆಯದಂತೆ ಮಾಡುವುದು. ಪ್ರಸ್ವಾಪಂ ಭೀಷ್ಮ ಮಾಸ್ರಾಕ್ಷೀಹಿ, ದಯವಿಟ್ಟು ಅಸ್ತ್ರವನ್ನು ಪ್ರಯೋಗ ಮಾಡಬೇಡ ಅಂತ ಋಷಿಗಳೆಲ್ಲ ಬೊಬ್ಬೆ ಹೊಡೆದ್ರಂತೆ. ಅಷ್ಟೊತ್ತಿಗೆ ನಾರದರು ಅಲ್ಲಿಗೆ ಬಂದ್ರು. ಅಯುಂಜನ್ನೇವ ಚೈವಾಹಂ ತದಸ್ತ್ರಂ ಭೃಗುನಂದನೆ, ಯಾವ ಕಾರಣಕ್ಕೂ ನೀನು ಪರಶುರಾಮನ ಮೇಲೆ ಅಸ್ತ್ರವನ್ನ ಪ್ರಯೋಗ ಮಾಡಬೇಡ ಅಂತ ಋಷಿಗಳು ಹೇಳುವಾಗ ನಾರದರು ಬಂದು ಅಲ್ಲೇ ಏತೇ ವಿಯತಿ ಕೌರವ್ಯ ದಿವಿದೇವ ಗಣಾ ಸ್ಥಿತಾ ತೇ ತ್ವಾಂ ನಿವಾರಯಂತ್ವದ್ಯ ಪ್ರಸ್ವಾಪಂ ಮಾ ಪ್ರಯೋಜಯ. ದಯವಿಟ್ಟು ದೇವತೆಗಳು, ಋಷಿಗಳು ಎಲ್ಲರೂ ಕೇಳಿಕೊಳ್ತಾ ಇದ್ರೆ ಈ ಪ್ರಸ್ವಾಪವನ್ನ ಪ್ರಯೋಗ ಮಾಡಬೇಡ. ಯಾಕೆಂದ್ರೆ ರಾಮ ಯಾರು ಗೊತ್ತಾ, ರಾಮ ತಪಸ್ವಿ ಬ್ರಹ್ಮಣ್ಯ ಬ್ರಾಹ್ಮಣ ಗುರುಶ್ಚತೆ ತಸ್ಯಾವಮಾನಂ ಕೌರವ್ಯ ಮಾಸ್ಮಕಾರ್ಷಿ ಕಥಂಚನ. ಏನೇನು ಇಲ್ಲ ಅಂದ್ರೆ ಬರೀ ನಾನು ಹೌದು ನಾನು ಆವಾಗ ಬರೀ ಒಂದೊಂದೇ ಲೈನಲ್ಲಿ ಹೇಳಿ ಮುಗಿಸಿದ್ದೆ. ಈ ಪ್ರಸ್ವಾಪ ಮಂತ್ರದ ಬಗ್ಗೆ ಹೇಳಿರ್ಲಿಲ್ಲ. ಅಂದ್ರೆ ಅದು ಹೇಗ್ ಸಿಕ್ತು, ಅವನಿಗೆ ಏನಾಯ್ತು ಅನ್ನೋದನ್ನ ಹೇಳಿರ್ಲಿಲ್ಲ. ಅಷ್ಟೇ ಅದೊಂದು ಸಾಲು ಹೇಳಿ ಮುಂದೆ ಹೋಗ್ಬಿಟ್ಟಿದ್ದೆ ನಾನು. ಆದ್ರೆ ಅದು ರಾತ್ರಿ ಅವನಿಗೆ ಅವರು ದೇವತೆಗಳು ಬಂದು ಹೊಳಸಿದ್ದು, ಆಗ ನಾರದರು ಬಂದು ತಡೆದದ್ದು, ಇದು ಹೇಳಿರ್ಲಿಲ್ಲ. ಅದರಿಂದ ಅದು ತುಂಬಾ ಚೆನ್ನಾಗಿದೆ ನಾರದರು ಬಂದು ಹೇಳುವ ಮಾತು. ನಿನಗೆ ಸ್ವತಃ ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರುವವರು ಅವರು, ಯಾರಿಗೂ ಯಾವತ್ತೂ ತೊಂದರೆ ಕೊಟ್ಟು ಕೂತವರಲ್ಲ ಯಾರು, ನಿನ್ನ ಗುರುಗಳು. ಆಮೇಲೆ ವೇದದ ಅಪರೂಪದ ತಿಳುವಳಿಕೆ ಉಳ್ಳವರು, ಇನ್ನು ಅಂತಹ ಸಜ್ಜನರಿಗೆ ಸದಾ ರಕ್ಷಣೆಯನ್ನು ಕೊಡ್ಲಿಕ್ಕೋಸ್ಕರ ತಾನು ಬಂದು ಹೋಗುವವರು. ತೇ ಗುರು, ನಿನಗೆ ಅತ್ಯಂತ ಗುರುಗಳೂ ಹೌದು. ಇಂತಹ ಗುರುಗಳಾಗಿರುವ ಸ್ವಾಮಿಯಾಗಿರುವಂತಹ ಅವರ ಅವಮಾನ ಮಾಡುವುದು ತಪ್ಪು. ನದೇ ಸ್ವಾಮಿನಂ, ನಿನ್ನ ಸ್ವಾಮಿಯನ್ನ ನೀನು ಮಾ ಕಾರ್ಷೀಹಿ, ಅವಮಾನ ಮಾಡಬೇಡ. ಕಥಂಚನ, ಯಾವ ಕಾರಣಕ್ಕೂ ಕೂಡ. ದಿವಿಷ್ಠಾನ್ವೈ ತಾನಹಂ ಬ್ರಹ್ಮವಾದಿನಃ, ಆ 8 ಹಿಂದಿನ ರಾತ್ರಿ ಯಾರು ನೆನಪಿಸಿದ್ರೋ ಅವರು ಬಂದು ಹೀಗೆ ಹೇಳ್ತಾ ಇದ್ದಾರೆ, ಈಗಲೇ ಬ್ರಹ್ಮಾಸ್ತ್ರ ಲೋಕವನ್ನ ಸುಡ್ತಾ ಇದೆ, ಇದು ಕೂಡ ಒಟ್ಟಿಗೆ ಪ್ರಯೋಗ ಆದ್ರೆ ಲೋಕಕ್ಕೆ ತೊಂದರೆ ಆಗತ್ತೆ. ಆದ್ರಿಂದಾಗಿ ಏತದ್ಧಿ ಪರಮಂ ಶ್ರೇಯ, ನಾರದರು ಹೇಗೆ ಹೇಳಿದ್ರು ಹಾಗೆ ನೀನು ಆ ಪ್ರಸ್ವಾಪ ಮಂತ್ರವನ್ನ ಬಳಸದೆ ಹಿಂದಕ್ಕೆ ತೆಗೆದುಕೊಳ್ಳುವುದೇ ಉತ್ತಮ ಅಂತ. ತದಸ್ತ್ರಂ ಸ್ವಾಪನಂ ಮಹತ್, ಪ್ರತಿಸಂಹಾರ ಮಾಡು, ಅದನ್ನು ಬಿಡಬೇಡ, ಲೋಕಕ್ಕೆ ಅಪಾಯ ಆಗುತ್ತೆ. ಬ್ರಹ್ಮಾಸ್ತ್ರವೇ
ಲೋಕಕ್ಕೆ ಹಾನಿ ಉಂಟು ಮಾಡ್ತಾ ಇದೆ ಅಂತ ಹೇಳಿದಾಗ ಅದನ್ನ ಹಿಂದೆ ತೆಗೆದುಕೊಂಡು ಆ ಬ್ರಹ್ಮಾಸ್ತ್ರದ ತೇಜಸ್ಸನ್ನೇ ಉದ್ದೀಪನಗೊಳಿಸಿದ. ಅದನ್ನೇ ಹೆಚ್ಚು ಬಲಶಾಲಿಯನ್ನಾಗಿಸಿ ಮತ್ತೆ ಆ ಮಂತ್ರವನ್ನ ಜಪಿಸಿ ಅದರ ಮೇಲೆ ಪ್ರಯೋಗವನ್ನ ಮಾಡಿದ. ಆಗ ಯಾವಾಗ ಪ್ರಸ್ವಾಪ ಮಂತ್ರವನ್ನ ಹಿಂದೆ ತೆಗೆದುಕೊಂಡೋ ಭೀಷ್ಮ, ಅದನ್ನ ನೋಡಿ ಅಂದ್ರೆ ಋಷಿಗಳ ಮಾತಿಗೆ ನಾರದರ ಮಾತಿಗೆ ಅವನು ಒಪ್ಪಿಗೆ ಕೊಟ್ಟ ಅಂತೇಳಿ ರಾಮನಿಗೆ ತುಂಬಾ ಖುಷಿ ಆಗೋಯ್ತು. ತಥೋ ರಾಮೋ ಹೃಷಿತೋ ರಾಜಸಿಂಹ ದೃಷ್ಟ್ವಾ ತದಸ್ತ್ರಂ ವಿನಿವರ್ತಿತಂತೆ. ಆ ವಿನಿವರ್ತನೆ ಹಿಂದೆ ತೆಗೆದುಕೊಂಡದ್ದನ್ನು ನೋಡಿ ಜಿತೋಸ್ಮಿ ಭೀಷ್ಮೇಣ, ನಾನು ಭೀಷ್ಮನಿಂದ ಸೋತಿದ್ದೇನೆ ಅಂತ ಅಸ್ತ್ರವನ್ನ ಬಿಟ್ಟು ಎರಡು ಕೈಯನ್ನ ಮೇಲಕ್ಕೆದ್ದಿ ಇತ್ಯೇವ ವಾಕ್ಯಂ ಸಹಸಾ ವ್ಯಮುಂಚತ್ ಹೇಳಿ ಎಲ್ಲರಿಗೂ ಕೇಳುವ ಹಾಗೆ ಹೇಳಿದ. ನಾನು ಅಂದ್ರೆ ಈ ಅಸ್ತ್ರ ನಾವೀಗ ಅಂದ್ರೆ ಹಿಂದೆ ಸ್ವೀಕಾರ ಮಾಡದೇ ಇದ್ರೆ ಇದರಿಂದ ಲೋಕಕ್ಕೆ ಹಾನಿಯಾಗುತ್ತೆ. ಅದರ ಜೊತೆಗೆ ಇಷ್ಟು ಸಾಕು, ಯುದ್ಧದಲ್ಲಿ ನಾವೇನ್ ಮಾಡಬೇಕು 24ನೇ ದಿವಸ ಇದು, ಇಷ್ಟು ದಿವಸದಲ್ಲೂ ನಾವು ಚೆನ್ನಾಗಿ ಹೋರಾಡಬೇಕಾದ್ದೆಲ್ಲ ಹೋರಾಡಿ ಆಗಿದೆ. ತಥೋಪಶ್ಯತ್ ಪಿತರಂ ಜಾಮದಗ್ನಿ, ಅಷ್ಟೊತ್ತಿಗೆ ಅವನು ಅನ್ಕೊಂಡಷ್ಟೇ ಹೊತ್ತಿಗೆನೆ ಅವನ ತಂದೆ ಜಮದಗ್ನಿಗಳು, ಅವರ ತಂದೆ ರುಚಿಕ, ಈ ಪಿತೃಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಇನ್ನು ಯುದ್ಧ ಮುಂದುವರಿಸ್ಬೇಡ, ನೀನು ಯುದ್ಧ ಮಾಡ್ಬೇಕು ಅಂತ ಒಂದು ಕಾಲ ಇತ್ತು, ಆಗ ನೀನು ಯುದ್ಧ ಮಾಡಿದ್ದಿ. ಜಮದಗ್ನಿಯ ತಲೆ ತೆಗ್ದಕ್ ನೋಡಿ ಅಲ್ಲಿ ಕಥೆಯಲ್ಲಿ ಜಮದಗ್ನಿಯ ತಲೆ ತೆಗೆದ್ರು. ಆಮೇಲೆ ಕಥೆ ಏನಾಯ್ತು ಅಂತ ಹೇಳುದೇ ಇಲ್ಲ ಜಮದಗ್ನಿದ್ದು. ಅವ್ನು ಸೀದಾ ಕಾರ್ತಿವೀರ್ಯಾರ್ಜುನ ಹತ್ರ ಹೋರಾಡಿ ಕೊಂದ ಅಂತ ಅಷ್ಟೇ ಇದೆ ಸಾಮಾನ್ಯ ಪುರಾಣಗಳಲ್ಲಿ. ಕೆಲವು ಕಡೆ ಮಾತ್ರ ಇದೆ ಅವನು ಕಾರ್ತಿವೀರ್ಯಾರ್ಜುನನನ್ನ ಕೊಲ್ಲಿಕ್ಕೆ ಹೋಗುವ ಮುನ್ನ ತನ್ನ ತಂದೆಯ ತಲೆಯನ್ನು ವಾಪಸ್ ಜೋಡಿಸ್ತಾನೆ ಯಜ್ಞ ಪೂರ್ತಿ ಆಗುವುದಕ್ಕೋಸ್ಕರ. ಜೋಡಿಸಿ ಅದಕ್ಕೆ ಜೀವ ಕೊಟ್ಟು ನೀವು ಯಜ್ಞ ಮುಗಿಸಿ ಅದರ ಅವಭೃತ ಸ್ನಾನದೊಳಗೆ ನಾನು ಅಷ್ಟು ಜನರನ್ನ 21 ಬಾರಿ ಭೂಮಿಯನ್ನ ಸಂಹಾರ ಮಾಡಿ, ಅಂದ್ರೆ ಕ್ಷತ್ರಿಯರು ದುಷ್ಟ ಕ್ಷತ್ರಿಯನ್ ಒಳ್ಳೆಯವರನ್ನು ಯಾವತ್ತೂ ಕೊಲ್ಲಿಲ್ಲ ಪರಶುರಾಮ. ಅಂದ್ರೆ ದುಡುಕ ಸಿಕ್ಕಿದ ತಲೆಯೆಲ್ಲ ತೆಗೆದ ಅಂತಲ್ಲ, ಯಾರು ದುಷ್ಟರೋ, ಯಾರು ಪ್ರಜಾ ಹಿಂಸಕರೋ, ಯಾರು ಬ್ರಹ್ಮ ದ್ವೇಷಿಗಳು, ವೇದವನ್ನ ಅನ್ಯಾಯ ಮಾಡಿ ಅದರ ಸತ್ಯವನ್ನ ತಿರಸ್ಕರಿಸ್ತಾ ಇದ್ರು ಅಂತವರನ್ನ ಮಾತ್ರ ಅವನು ಕೊಂದದ್ದಾದ್ರಿಂದ ಪ್ರಾಮಾಣಿಕರನ್ನು ಯಾರನ್ನು ಮುಟ್ಲಿಲ್ಲ. ಹಾಗಾಗಿ ದಶರಥ ಉಳಿದ, ಹಾಗಾಗಿ ಜನಕ ಉಳಿದ. ಇದೆಲ್ಲ ಕತೆ ಹೇಳುವಾಗ ಏನ್ ಹೇಳ್ತಾರೆ ಅಂದ್ರೆ ಒಂದು ನಿಯಮ ಹೇಳ್ತಾರೆ, ಅವನು ಹೋಮದಲ್ಲಿದ್ದ ಅದಕ್ಕೆ ಬಿಟ್ಟ, ಇವನು ಮದುವೆಯಲ್ಲಿದ್ದ ಅದಕ್ಕೆ ಬಿಟ್ಟ ಅಂತ. ಅದೆಲ್ಲ ನೆಪ. ಅದು ಇಲ್ಲದೆ ಇರೋ ಟೈಮ್ ಸಿಗುದೇ ಇಲ್ವಾ ಕೊಲ್ಬೇಕು ಅಂತಿದ್ರೆ? ನೆಪ ಅಷ್ಟೇ. ಅವ್ರು ಒಳ್ಳೆಯವರು, ಅದಕ್ಕೊಂದು ನೆಪ ಬೇಕಿತ್ತು, ಅವರನ್ನ ಆ ನೆಪದಲ್ಲಿ ಬಿಟ್ಟೆ. ಕೇಳ್ತಾರೆ ಅವ್ರನ್ನ ಯಾಕೆ ಕೊಲ್ಲಿಲ್ಲ ಅಂತ. ಆಗ ಇಲ್ಲ ಅವರು ಅಂದ್ರೆ ನೀವೆಲ್ಲ ನಿರಂತರ ಒಂದು ಸತ್ಕಾರ್ಯದಲ್ಲಿ ಇದ್ರಿ ಅಂತಾದ್ರೆ, ಪುಣ್ಯ ಶ್ರವಣ ಯಾವ್ದು ಕಥಾ ಶ್ರವಣ ಮಾಡ್ತಾ ಇದ್ರೆ, ದೀಕ್ಷಿತನಾಗಿದ್ರೆ ಅವರನ್ನು ಮುಟ್ತಿರ್ಲಿಲ್ಲ. ಯಾವ್ದು ಭಾದ್ರಪದ ಮಾಸದಲ್ಲಿ ಅವರು ವ್ರತಕ್ಕೆ ಅಂತ ಪ್ರೋಷ್ಠಪದಿ ಕೇಳ್ತಾ ಇದ್ರೆ ಅವ್ರ ಹತ್ರ ಹೋಗ್ತಿರ್ಲಿಲ್ಲ. ಇನ್ಯಾವುದೋ ಭಾಗವತ ಸಪ್ತಾಹದಲ್ಲಿ ಕೂತಿದ್ರೆ ಅವ್ರ ಹತ್ರ ಹೋಗ್ತಿರ್ಲಿಲ್ಲ. ಹೀಗೆಲ್ಲ ಪರಶುರಾಮ ಅದೆಲ್ಲ ನೀವು ಏನ್ ಮಾಡ್ತಾ ಇದ್ರೆ ನಾನು ಮುಟ್ಟಲ್ಲ ಅನ್ನೋದನ್ನ ಸಂಸ್ಕಾರದಲ್ಲಿ ಕೂಡ್ತಾ ಇದ್ರೆ ನೀವು, ಆಗ ನಾನು ನಿಮ್ಗೆ ಏನು ತೊಂದರೆ ಕೊಡಲ್ಲ ಅಂತ ಹೇಳುವ ಹಾಗೆ ಪರಶುರಾಮ ತನ್ನ ಪಿತೃವಾದ ಜಮದಗ್ನಿಯನ್ನು ಅವನ್ ಜಮದಗ್ನಿ ಅಲ್ಲಿಗೆ ಬರ್ದ. ಅಕಸ್ಮಾತ್ ಅವತ್ ಸತ್ತಿದ್ದಿದ್ರೆ ಈಗ ಜಮದಗ್ನಿ ಹೇಗ್ ಬರುತ್ತ ಸಾಧ್ಯ? ಮತ್ತೆ ಇವು ಬೇರೆ ಬೇರೆ ಕಥೆಗಳಲ್ಲಿ ಮತ್ತೆ ಜಮದಗ್ನಿಯ ಕಥೆ ಬರುತ್ತೆ ಅಲ್ಲಿ ಉಲ್ಲೇಖ. ಬಂದು ಸಾಕಪ್ಪ ಸಾಂತ್ವಪೂರ್ವಂ, ತುಂಬಾ ಅವನನ್ನು ಸಿಟ್ಟು ಮಾಡ್ಕೋಬೇಡ. ಪಿತರ ಊಚುಹು ಮಾಸ್ಮೈ ವಂಸಾಹಸಂ ತಾತ ಪುನಃ ಕಾರ್ಷೀಕ ತಂಚನ, ನೀನು ಭೀಷ್ಮನನ್ನ ಗೆಲ್ಲಿಕ್ಕಾಗುದಿಲ್ಲ. ಅವನು ಕ್ಷತ್ರಿಯರಲ್ಲಿ ವಿಶೇಷ, ಕ್ಷತ್ರಿಯನ ಧರ್ಮ ಅದು. ಅವನು ಯಾವತ್ತೂ ಕೂಡ ಯುದ್ಧ ಮಾಡುವುದು ಅನ್ನೋದು ಅವನಿಗೆ ಕರ್ತವ್ಯ. ಅವನು ತನ್ನ ತಂದೆಯ ಮಾತನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಈಗ ಅನಿವಾರ್ಯವಾಗಿ ಹೋರಾಡಬೇಕಾಗಿದೆ. ನೀನು ಯುದ್ಧಕ್ಕೆ ಕರೆದೆ ಅಂತ ಅವನು ಯುದ್ಧಕ್ಕೆ ಬಂದ, ನಿನ್ ಮೇಲೆ ಯುದ್ಧ ಮಾಡುವ ಆಸೆ ಅವನಿಗೆ ಯಾವತ್ತೂ ಇಲ್ಲ. ಒಂದು. ಎರಡನೇದು ಸ್ವಾಧ್ಯಾಯೋ ವ್ರತಚರ್ಯಾಚ ಬ್ರಾಹ್ಮಣಾನಾಂ ಪರಂ ವ್ರತಂ. ಈಗ ನೀನು ಸ್ವಾಧ್ಯಾಯ ಮಾಡಿಕೊಂಡು ಜಪತಪಾನುಷ್ಠಾನ ಮಾಡ್ಕೊಂಡಿರ್ಬೇಕು ಹೊರತು ನಿನಗೆ ಯುದ್ಧ ಅನ್ನೋದು ಸ್ವಧರ್ಮ ಅಲ್ಲ. ಹಿಂದೆ ಅನ್ಯಾಯ ಆಗ್ತಾ ಇತ್ತು ಕ್ಷತ್ರಿಯರಿಂದ ಅನ್ನುವ ಕಾರಣಕ್ಕೆ ಅನಿವಾರ್ಯವಾಗಿ ಕೆಲವೊಮ್ಮೆ ಯಾರು ಬೇಕಾದ್ರೂ ಧನುಸ್ಸು ಹಿಡಿಬಹುದು ಅಂತ ಒಂದು ನಿಯಮ ತೋರಿಸ್ಲಿಕ್ಕೋಸ್ಕರ ನೀನು ಅವತ್ತು ಬಂದದ್ದು. ಈಗೆಲ್ಲ ಸಾತ್ವಿಕರಾದ ರಾಜರು ಬಹಳ ಜನ ಇದ್ದಾರೆ. ಈಗ ಪಾಂಡವರು ಆ ಕಡೆಯಿಂದ ಇದ್ದಾರೆ, ದ್ರುಪದ ಇದ್ದಾನೆ, ವಿರಾಟ ಇದ್ದಾನೆ, ಇವರೆಲ್ಲ ಒಂದೊಂದು ಕಡೆಯಿಂದ ಜರಾಸಂಧನಿಗೆ ಕಷ್ಟಪಟ್ಟು ಕೆಲವೊಮ್ಮೆ ಒತ್ತಾಯಪೂರ್ವಕವಾಗಿ ಸಪೋರ್ಟ್ ಮಾಡಿದ್ದು ಬಿಟ್ರೆ ಅವ್ರು ಯಾರು ಕೂಡ ಕೆಟ್ಟವರಲ್ಲ. ಹಾಗಾಗಿ ಅಂತಹ ರಾಜರ ಪರಂಪರೆ ಇದ್ದಾಗ ನೀನು ಕ್ಷತ್ರ ಧರ್ಮವನ್ನು ಹಿಡಿಯುವುದು ಸರಿಯಲ್ಲ. ಆದ್ರೆ ಅವನು ತನ್ನ ರಾಜ್ಯದ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಕ್ಷತ್ರವನ್ನ ಈಗ ಕೈಯಲ್ಲಿ ಹಿಡಿದಿದ್ದಾನೆ ಅಂದ್ರೆ ಅದು ಅವನಿಗೆ ಧರ್ಮವೇ, ಅವನು ಅದ್ರಲ್ಲಿ ತಪ್ಪು ಮಾಡಿಲ್ಲ. ಆದ್ರೆ ನಂಗೆ ನೀನು ಅವನನ್ನ ಸೋಲಿಸ್ಲಿಕ್ಕೆ ಹೋಗ್ಬೇಡ, ಅಥವಾ ಸೋಲಿಸ್ಲಿಕ್ಕೆ ಆಗುದಿಲ್ಲ, ಬಿಟ್ಬಿಡು. ಪರ್ಯಾಪ್ತಮೇ ತದ್ಭದ್ರಂತೆ, ಸಾಕಪ್ಪ. ತವ ಕಾರ್ಮುಕ ಧಾರಣಂ, ಇಲ್ಲಿ ತನಕ ನೀನು ಧನುಸು ಹಿಡಿದದ್ದು ಸಾಕಾಯ್ತು. ವಿಸರ್ಜಯೇತತ್, ಇದನ್ ಬಿಟ್ಟು ಬಿಡು. ತಪಸ್ಸು ಅಂದ್ರೆ ತಪಸ್ ಮಾಡ್ಲಿಕ್ಕೆ ಹೋಗಿ ನೀನು ಮಹೇಂದ್ರ ಪರ್ವತದಲ್ಲಿ ತಪಸ್ಸಿಗೋಸ್ಕರ ಹೊರಟವನು ನೀನು ಅಂತ ಇವನಿಗೆ ಹೇಳಿದ್ರೆ ಅವನು ಹೇಳ್ತಾನೆ, ನಾನು ಅವ್ರ ಯುದ್ಧ ನಿಲ್ಸದೆ ನಾನ್ ನಿಲ್ಸಲ್ಲ. ಇವನ ಹತ್ರ ಬಂದು ಹೇಳ್ತಾನೆ ಭೀಷ್ಮನ ಹತ್ರ, ನೀನಾದ್ರೂ ನಿಲ್ಸಪ್ಪ ಅಂತ.
ರಾಮೇಣ ಸಹ ಮಾಯೋತ್ಸೀಹಿ ಗುರುನೇತಿ ಪುನಃ ಪುನಃ. ಗುರುಗಳ ಜೊತೆಗೆ ಯುದ್ಧ ಮಾಡಬಾರದಪ್ಪ, ನಿಲ್ಸು. ಅದಕ್ಕೆ ಅವನು ಹೇಳ್ತಾನೆ, ನಹಿ ರಾಮೇ ರಣೇ ಜೇತುಂ ತ್ವಯಾ ನಾನ್ಯ ಕುರುದ್ವಹ ಮಾನಂ ಕುರುಷ್ವ ಗಾಂಗೇಯ ಬ್ರಾಹ್ಮಣ ಶರಣಾಜಿರೆ ವಯಂತು ಗುರವಸ್ತುಭ್ಯಂ ತಸ್ಮಾತ್ ತ್ವಂ ವರಯಾಮಹೇ. ರಾಮನಿಂದ ಯಾವುದೇ ರೀತಿಯಿಂದ ಲೋಕಕ್ಕೆ ತೊಂದರೆ ಇಲ್ಲದ್ರಿಂದ ನೀನು ಕೂಡ ಋತ್ವಿಜರ ಮಾತನ್ನು ನಡೆಸಿಕೊಡ್ಬೇಕಾದ ಸ್ಥಾನದಲ್ಲಿ ಇರುವುದಾದ್ರಿಂದಾಗಿ ಅವನು ಗುರು, ನಾವೆಲ್ಲರೂ ಈಗ ನಿನಗೆ ಗುರುಗಳೇ ಆಗಿದ್ದೇವೆ, ಪಿತೃಗಳು. ಅದನ್ನಾಗಿ ನಿನ್ನನ್ನ ಬೇಡಿಕೊಳ್ತಾ ಇದ್ದೇವೆ. ನೀನು ಭೀಷ್ಮೋ ವಸೂನಾಂ ಅನ್ಯತಮಃ, ನೀನು ವಸುಗಳಲ್ಲಿ ಒಬ್ಬ. ದಿಷ್ಟ್ಯಾ ಜೀವಸಿ ಪುತ್ರಕ, ನಿನ್ನ ವಿಶೇಷವಾದ ನಿನ್ನ ಧರ್ಮದ ಪಾಲನೆಯ ಉದ್ದೇಶದಿಂದಲೇ ನೀನು ಬದುಕಿ ಉಳಿದಿದ್ದಿ. ಆದ್ರೆ ಈಗ ನೀನು ಯುದ್ಧದಿಂದ ಹಿಂತಿರುಗು ಅಂತ ಹೇಳಿದ್ರೆ, ಆಗ ಅವನು ಹೇಳ್ತಾನೆ, ಇಲ್ಲ, ನನ್ನದು ಒಂದು ವ್ರತ ಇದೆ. ಎದುರಾಳಿ ಬೆನ್ನು ತೋರಿಸದೆ ನಾನ್ ಬೆನ್ನು ತೋರಿಸಲ್ಲ, ಅವನ ಮುಖಕ್ಕೆ ನಾನು ಬೆನ್ನು ಕೊಡಲ್ಲ. ಇಬ್ರು ಹಿಂಗಂದ್ರೆ ಹಿಂಗೆ ಸಮಸ್ಯೆ ಆಯ್ತು. ಮತ್ತೆ ವಾಪಸ್ಸು ಭಾರ್ಗವನ ಹತ್ರ ಹೋದ್ರು. ಭಾರ್ಗವನ ಹತ್ರ ಹೋಗಿ, ನೀನೇ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಬೇಕಪ್ಪ. ಅದಕ್ಕೆ ಚೆನ್ನಾಗಿರುವ ಅಂದ್ರೆ ಭೀಷ್ಮ ಕೆಲವೆಲ್ಲ ಮತ್ತೆ ಮಾತು ಹೇಳುವುದಿದೆ. ಏವ ಮುಕ್ತಸ್ಸ ಪಿತೃಭಿಃ ಪಿತೃಮಾತ್ರೋ ಬ್ರವೀದಿದಂ ನಾಹಂ ಯುಧಿ ನಿವರ್ತೇಯಂ ಇತಿ ಮೇ ವ್ರತ ಮಾಹಿತಂ. ಇದು ಬೆನ್ನು ಕೊಡುವುದು ನನ್ನ ಜಾಯಮಾನದ್ದಲ್ಲ. ನಾರದರು ಆಮೇಲೆ ಉಳಿದ ಎಲ್ಲ ಋಷಿಗಳು ಹೇಳಿದ್ರು ಕೂಡ ಋತ್ವಿಜನ ಮಾತನ್ನಾದರೂ ನಡೆಸಿಕೊಡು ಅಂತ ಹೇಳುವಾಗ ನಾನ್ ಹಿಂದೆ ಸರಿಯಲ್ಲ ಅಂತ ಹೇಳುವಾಗ ಅವನು ಅದನ್ನೇ ಹೇಳಿದ್ದಕ್ಕೆ ಕೊನೆಗೆ ಇವ್ರತ್ರನೇ ಹೇಳ್ತಾರೆ, ಇವನು ಹೇಳ್ತಾನೆ ಭೀಷ್ಮ, ನಾಹಂ ಲೋಭಾತ್, ಯಾರದ್ದೋ ಲೋಭಕ್ಕಾಗಿ ಆಗಲಿ, ನ ಕಾರ್ಪಣ್ಯಾತ್, ಅಯ್ಯೋ ಅವ್ರ ಹತ್ರ ಹೋದ್ರೆ ಇಷ್ಟು ಅನುಕೂಲ ಆಗತ್ತೆ ಬಿಟ್ಬಿಡೋಣ ಅಂತ ಈ ಕಾರ್ಪಣ್ಯಕ್ಕಾಗಲಿ, ಭಯಾತ್ ಅಥವಾ ಅನ್ಯ ಕಾರಣಾತ್, ಇನ್ಯಾವುದೇ ಕಾರಣದಿಂದಲೂ ಕೂಡ ತ್ಯಜೇಯಂ ಶಾಶ್ವತಂ ಧರ್ಮಂ ಇತಿ ಮೇ ನಿಶ್ಚಿತ ಮತಿಹಿ, ನಾಹಂ ತ್ಯಜೇಯಂ ಶಾಶ್ವತಂ ಧರ್ಮಂ, ನನ್ನ ಶಾಶ್ವತ ಧರ್ಮವನ್ನು ನಾನು ಬಿಡಲ್ಲ. ಬೇರೆ ಊಟ ಬಿಡು ಅಂತ ಹೇಳು ಬಿಡ್ತೇನೆ, ನಿದ್ದೆ ಬಿಡು ಅಂತ ಹೇಳು ಬಿಡ್ತೇನೆ, ಆದ್ರೆ ಬೆನ್ ತೋರಿಸಲ್ಲ, ಅದು ಮಾತ್ರ ಆಗಲ್ಲ. ನನ್ನ ಕ್ಷತ್ರ ಧರ್ಮದ ಮುಖ್ಯ ನಿಯಮ. ಅಷ್ಟೊತ್ತಿಗೆ ತಾಯಿ ಭಾಗೀರಥಿನೂ ಹೇಳ್ತಾಳೆ, ಸಾಕಪ್ಪ, ಎಷ್ಟು ದೊಡ್ಡೋರವರು, ಅವ್ರ ಮಾತಿಗೆಲ್ಲ ನೀನು ಆಗುದಿಲ್ಲ ಅಂತ ಹೇಳಬಾರ್ದು. ಆದ್ರೆ ಇವನು ದೃಢ ನಿಶ್ಚಯ, ಅಮ್ಮ ನೀನ್ ಬೇರೆ ಏನು ಹೇಳಿದ್ರು ಕೇಳ್ತೇನೆ, ಪ್ರಾಣ ಕೊಡು ಹೇಳು, ಕೊಡ್ತೇನೆ, ಗುರುಗಳಿಗೋಸ್ಕರ ಪ್ರಾಣ ಕೊಡು, ಬೆನ್ ತೋರಿಸು ಅಂದ್ರೆ ಮಾತ್ರ ಸಾಧ್ಯ ಇಲ್ಲ. ಅವನು ಇಳಿಸದೆ ನಾನು ಇಳಿಸ್ಲಿಕ್ಕೆ ಆಗುದಿಲ್ಲ. ಕೊನೆಗೆ ಮತ್ತೆ ವಾಪಸ್ಸು ಭಾರ್ಗವನ ಹತ್ರ ಹೋಗಿ, ಬ್ರಾಹ್ಮಣರ ಹೃದಯ ಅಂದ್ರೆ ನವನೀತಂ ಹೃದಯಂ ವಿಪ್ರಾಣಾಂ ಶಾಮ್ಯ ಭಾರ್ಗವ, ನೀನ್ ಕರಗ್ಬೇಕು. ನಿನ್ನ ಮಾತು ಕಠಿಣವಾಗಿರಬಹುದು, ಆದ್ರೆ ಹೃದಯದಲ್ಲಿ ನೀನು ಅತ್ಯಂತ ಸಮಾಧಾನದಿಂದ ಇರ್ಬೇಕಾದವ. ಅಂದ್ರೆ ಇರ್ಬೇಕು ಅನ್ನೋದನ್ನು ಸೂಚಿಸುವುದು. ನೀನು ಸಮಾಧಾನದಿಂದ ಇರ್ಬೇಕಾದ್ಬವ. ರಾಮ ರಾಮ ನಿವರ್ತಸ ಯುದ್ಧಾತ್ ತಸ್ಮಾತ್ ದ್ವಿಜೋತ್ತಮ ಅವಧ್ಯೋಹಿತ್ವಯ ಭೀಷ್ಮ ತ್ವಂಚ ಭೀಷ್ಮಸ್ಯ ಭಾರ್ಗವ. ನೀನು ಅವನನ್ನು ಕೊಲ್ಲುವುದಾಗ್ಲಿ ಅವನು ನಿನ್ನನ್ನು ಕೊಲ್ಲುವುದಾಗ್ಲಿ ಇಬ್ರಿಗೂ ಆಗಲ್ಲ, ಇದು ಇಬ್ರಿಗೂ ಗೊತ್ತಿದೆ. ಮತ್ತು ಎಳೆಯುವುದು ಯುದ್ಧವನ್ನ ವ್ಯರ್ಥ ಅಲ್ವಾ? ಬಿಡಿ, ಯಾರು ಒಬ್ರು ಬಿಡದೆ ಇದ್ರೆ ಏನಾಗುತ್ತೆ? ನೀನ್ ಬಿಡುದೇ ಕ್ಷೇಮ. ಅವ್ನು ಬಿಡುದಿಲ್ಲ ಅಂದ್ರೆ ಅವ್ನ ಕ್ಷತ್ರ ಧರ್ಮಕ್ಕೆ ತೊಂದರೆ ಆಗಿದೆ. ನೀನ್ ಬಿಟ್ರೆ ನಿನ್ಗೇನ್ ದೊಡ್ಡ ಪ್ರಾಬ್ಲಮ್ ಇಲ್ಲ. ಇಲ್ಲ, ನಂದು ವ್ರತ ಇದೆ, ಸರಿ, ನೀನ್ ವ್ರತ ಇದ್ರು ನೀನ್ ಕ್ಷಮೆ ಮಾಡು, ಶಮಸ್ವ ಶಾಮ್ಯಂ ಗಚ್ಚ, ಸಮಾಧಾನಕ್ಕೆ ಬಾ, ಇದರಿಂದ ಅಂತ ಹೀಗೆ ಹೇಳುವಾಗ ಆಯ್ತು ಅಂತ ಶಸ್ತ್ರವನ್ನ ಪರಶುರಾಮ ಬಿಟ್ಟು ಅಷ್ಟೊತ್ತಿಗೆ ಅವನು ಆಗ ಋತ್ವಿಜರೆಲ್ಲ ಸಂತೋಷ ಆಯ್ತು. ಅಷ್ಟೌ ವಸವಹ, ಅವರು ವಸುಗಳು ಕೂಡ ಅಲ್ಲಿಗೆ ಓಡಿ ಬಂದು ಅವ್ರು ಯಾವಾಗ ಕೈಯಲ್ಲಿ ಶಸ್ತ್ರವನ್ನ ಬಿಟ್ರು ಆಗ ಭೀಷ್ಮನೇ ಗುರುಗಳ ಹತ್ರ ಹೋದ. ಗುರುಗಳ ಹತ್ರ ಹೋಗಿ ಅಂದ್ರೆ ಅವ್ರು ಹೇಳ್ತಾರೆ, ಆ ಅಷ್ಟವಸುಗಳು ಹೇಳ್ತಾರೆ, ಅವರು ಶಸ್ತ್ರತ್ಯಾಗ ಮಾಡಿ ನಿನ್ನ ಧರ್ಮವನ್ನು ಉಳಿಸಿದ್ದಾರೆ, ಅದನ್ನಾಗಿ ನೀನು ಅವ್ರ ಹತ್ರ ಹೋಗಿ ಅವರಿಗೆ ನೀನು ಕೃತಜ್ಞತೆ ಹೇಳಬೇಕು ಅಂತ ಹೇಳಿದಾಗ ಇವನು ಸೀದ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಕಾಲು ಹಿಡಿದು ವವಂದೇ ರಾಮ ಮಾಸಾಧ್ಯ, ರಾಮನನ್ನ ಹೋಗಿ ಕಾಲು ಹಿಡಿದು ಗಟ್ಟಿ ನಮಸ್ಕಾರ ಮಾಡುತ್ತಾನೆ. ಸುಹೃದ್ವಾಕ್ಯೇನ ತೇನವೈ, ಒಳ್ಳೆ ರೀತಿಯ ಮಾತುಗಳನ್ನಾಡುತ್ತಾನೆ. ರಾಮಶ್ಚ ಅಭ್ಯುತ್ಸ್ಮಯತ್ ಪ್ರೇಮ್ಣ, ಪ್ರೇಮದಿಂದ ಅವನನ್ನ ಅಭ್ಯುತ್ಸ್ಮಯತ್, ಆ ನಗು ಅಂದ್ರೆ ಅದು ಪ್ರಸನ್ನ ವದನನಾಗಿ ಒಳ್ಳೆ ದೃಷ್ಟಿಯಿಂದ ಒಬ್ಬ ಶಿಷ್ಯನನ್ನು ನೋಡಿದ ಅಂದ್ರೆ ಅವನ ಜೀವಮಾನದಲ್ಲಿ ಎತ್ತರಕ್ಕೇರುತ್ತಾನೆ ಅಂತ. ಶಾಪ ಕೊಡ್ಬೋದಿತ್ತು ಯುದ್ಧದಲ್ಲಿ, ಹಿಂದೆ ಸರಿ ಇಲ್ಲ ಅನ್ನೋದಕ್ಕೆ ಶಾಪ ಕೊಡ್ಬೋದಿತ್ತು. ಪರಶುರಾಮ ಶಾಪ ಕೊಡುವುದು ಅಸಾಧ್ಯವೇನಲ್ಲ. ಹಿಂದೆಯೂ ಬೇಕಾದಷ್ಟು ಶಾಪಗಳನ್ನ ಕರ್ಣನಿಗೆ ಕೊಟ್ಟಿದ್ದಾನೆ, ಬೇರೆ ಬೇರೆ ರಾಕ್ಷಸರಿಗೆಲ್ಲ ಕೊಟ್ಟಿದ್ದಾನೆ, ಕೊಡ್ಬೋದಿತ್ತು. ಆದ್ರೂ ಕೊಡ್ಲಿಲ್ಲ. ಯಾಕಂದ್ರೆ ಶಿಷ್ಯನ ಮೇಲೆ ಪ್ರೀತಿ. ತುಂಬಾ ಚೆನ್ನಾಗಿ ನಕ್ಕೋನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮಾಮುವಾಚ ಮಹಾತಪಾಹ, ನನ್ನನ್ನು ಕುರಿತು ಹೇಳಿದ, ನಿನ್ನ ಯುದ್ಧಕ್ಕೆ ಸಮನಾದ ತೋಳ್ಬಲ ಇರುವವರು ಕ್ಷತ್ರಿಯರಲ್ಲಿ ಇನ್ನೊಬ್ರಿಲ್ಲ. ಆ ಶಬ್ದ ಕ್ಷತ್ರಿಯೇಶು, ನನಗೆ ತೋಳ್ಬಲ ಇದೆ, ನೀನ್ ನನ್ನ ಶಿಷ್ಯ ಮತ್ತು ನಿನ್ ಧರ್ಮ ಉಳಿಸ್ಬೇಕು, ನಾನು ಸೋತಿದ್ದೆ ಅನ್ನೋದು ಇಂಡೈರೆಕ್ಟ್. ಅದು
ಕ್ಷತ್ರಿಯರಲ್ಲಿ ನಿನ್ನಂತಹ ತೋಳ್ಬಲ ಉಳ್ಳವ ಮತ್ತೊಬ್ಬ ಪೃಥ್ವೀಚರ ಇಲ್ಲ. ಗಮ್ಯತಾಂ ಭೀಷ್ಮ, ಹೊರಡು, ನಿನಗೆ ಒಳ್ಳೇದಾಗ್ಲಿ. ತೋಷಿತೋಹಂ ಭೃಶಂ, ನಿನ್ನ ಈ ಯುದ್ಧದ ಕಲೆಯಿಂದ, ನಿನ್ನ ಯುದ್ಧದ ತಾಕತ್ತಿಗೆ ನಾನು ತುಂಬಾ ಸಂತೋಷ ಪಟ್ಟಿದ್ದೇನೆ. ನಿನ್ನ ಬಗ್ಗೆ ನನಗೆ ತುಂಬಾ ಅಭಿಮಾನ ಬಂತು. ಇಷ್ಟು ಅಂದ್ರೆ ನನ್ನ ಹತ್ರ ಕಲ್ತದ್ದನ್ನ ಮರ್ತಿಲ್ಲ ನೀನು. ಗುರುಗಳಿಗೆ ಖುಷಿಯಾಗುದು ಎಲ್ಲಿ ಅಂದ್ರೆ, ಅವ್ರಿಗೆ ನೀವು ಕೋಟಿ ಕೋಟಿ ರೂಪಾಯಿ ಕೊಡಿ, ಅದು ಏನು ದೊಡ್ಡ ಸಂತೋಷ ತರುವ ಸಂಗತಿ ಅಲ್ಲ. ಕಲಿಸಿದ್ದನ್ನ ನೆನ್ಪಿಟ್ಕೊಂಡು ಅದನ್ನ ಜೀವನದಲ್ಲಿ ರೂಢಿಸಿಕೊಂಡಿದ್ದಾರೆ. ಇವತ್ತಿಗೂ ಅಸ್ತ್ರಗಳನ್ನು ಮರ್ಯಾದೆ ಅವನು ಹಾಗೆ ಪ್ರಯೋಗ ಮಾಡಿದ್ನಲ್ವಾ, ಇದು ಅವ್ರಿಗೆ ತುಂಬಾ ಖುಷಿ ಆಯ್ತು. ತೋಷಿತಂತ್ವಯ, ನೀನ್ ನನ್ನ ಸಂತೋಷ ಪಡಿಸಿಬಿಟ್ಟಿ. ನನಗೆ ಇನ್ನೇನೂ ನಿನ್ನಿಂದ ಇದೊಂದು ಮಾಡ್ಬೇಕಿತ್ತು ಭೀಷ್ಮ, ನನ್ನ ಹತ್ರ ಸೋತು ಹೋಗ್ಬೇಕಿತ್ತು, ನನ್ನ ಹೆಸರು ಉಳಿಸ್ಬೇಕಿತ್ತು, ನನ್ನ ಮರ್ಯಾದೆ ತೆಗ್ದ. ನನಗೆ ಯಾವ ಬೇಸರವೂ ಇಲ್ಲ ನಿನ್ನ ಮೇಲೆ. ನನಗೆ ನಿನ್ನ ಬಗ್ಗೆ ತುಂಬಾ ಸಂತೋಷ ಇದೆ. ಮಮಚೈವ ಸಮಕ್ಷಂ ತ್ವಂ ಕನ್ಯಾಂ ಆಹೂಯ ಭಾರ್ಗವ, ನನ್ನ ಎದುರುಗಡೆನೆ ಆ ಹುಡುಗಿಯನ್ನು ಕರೆದ, ಅಂಬೆಯನ್ನ ಕರೆದು ಉಕ್ತವಾನ್ ದೀನಯ ವಾಚ, ಸ್ವಲ್ಪ ಸಪ್ಪೆ ಮೋರೆ ಮಾಡಿಕೊಂಡು ಆ ಮಹಾತ್ಮರೆಲ್ಲ ಇರ್ಬೇಕಾದ್ರೆ, ಯಾಕಂದ್ರೆ ಎಲ್ಲರ ಮುಂದೆನೆ ಹೇಳ್ಬೇಕು, ಇಲ್ಲ ಅಂದ್ರೆ ಮತ್ತೆ ಎಲ್ಲ ಮಾತಾಡಿ ಏನೋ ಮಾಡಿದ್ರು ಅಂತ ಆಗ್ಬಾರ್ದಲ್ಲ. ಅದಕ್ಕೆ ಅವಳನ್ನು ಕರೆದು ಹೇಳ್ದ, ಪ್ರತ್ಯಕ್ಷಮೇತದ್ ಲೋಕಾನಾಂ, ಇದು ಎಲ್ರಿಗೂ ಲೋಕದ ಕಣ್ಣ ಮುಂದೆ ಆದ ಘಟನೆ. ಸರ್ವೇಷಾಮೇವ ಭಾವಿನಿ ಯಥಾಶಕ್ತಿಯ ಮಯಾ ಯುದ್ಧಂ ಕೃತಂ ವೈ ಪೌರುಷಂ ಪರಂ, ನನ್ನ ಪೌರುಷದ ಪೂರ್ಣವಾದ ಬಲವನ್ನ ಬಳಸಿ ಇವನ ಜೊತೆಗೆ ಎಲ್ಲರ ಕಣ್ಣ ಮುಂದೆ ಕಣ್ಣಿಗೆ ಕಾಣುವಂತೆ ಹೋರಾಡಿ ನನ್ನ ಶಕ್ತಿ ಸಾಮರ್ಥ್ಯವನ್ನ ಪ್ರಯೋಗಿಸಿದ್ದೇನೆ. ಇದು ಏಷಮೇ ಪರಮಾಶಕ್ತಿ, ಏಷಾಮೇ ಪರಮಾಶಕ್ತಿ, ಇದು ನನ್ನ ಪರಮಶಕ್ತಿ. ಇದಕ್ಕಿಂತ ಇನ್ನು ಹೆಚ್ಚು ಪ್ರಯೋಗಿಸ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಭೀಷ್ಮೇಣ ಮಹಾಸ್ತ್ರಾಣಿ ಪ್ರಯುಂಚತ ನಿರ್ಜಿತೋಹಂ, ಅಸ್ತ್ರದ ಬಗೆ ಬಗೆಯ ಪ್ರಯೋಗಗಳನ್ನ ನನಗೂ ಗೊತ್ತಿಲ್ಲದನ್ನೆಲ್ಲ ಪ್ರಯೋಗಿಸಿ ಅವನು ನನ್ನನ್ನು ಮೀರಿಸಿದ್ದಾನೆ. ಆದ್ರಿಂದಾಗಿ ಅವನನ್ನ ನಾನು ಈಗ ಗೆದ್ದಿದ್ದಾನೆ ಅಂತಾನೆ ಡಿಕ್ಲೇರ್ ಮಾಡಿದ್ದೇನೆ ಅಂತ ಹೀಗೆ ನಿಟ್ಟುಸಿರು ಬಿಟ್ಟು ನಿಂತ ಅಂತೆ. ಆದ್ರೆ ಅಂಬೆ, ಸರಿ ನೀವು ನಿಮ್ ಕೆಲಸ ಮಾಡಿದೀರಿ ಅಂತ ಹೇಳಿದ್ವಿ, ಇಷ್ಟು ಬರ್ಬೇಕಿತ್ತು, ಇದು ಬೇಕಿತ್ತು, ಇದು ಇಲ್ಲ ಅಂದ್ರೆ ಸುಮ್ನೆ ಅವಳು ಮತ್ತೆ ಎಲ್ಲದರ ಮೇಲೂ ಕೋಪ ಮಾಡ್ಕೊಳ್ತಾಳೆ ಅಂತ. ಅಜೇಯೋ ಯುಧಿ ಭೀಷ್ಮೋಯಂ, ಭೀಷ್ಮ ಈ ಯುದ್ಧದಲ್ಲಿ ಅಜೇಯ. ದೇವೈರುದಾರಧೀಹಿ, ದೇವತೆಗಳಿಂದಲೂ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಥಾಶಕ್ತಿ ಯಥೋತ್ಸಾಹಂ ಮಮ ಕಾರ್ಯಂ ಕೃತಂ ತ್ವಯ, ಎಂಥ ಉತ್ಸಾಹ, ಎಂಥ ಶಕ್ತಿ ಪ್ರಯೋಗ, ಎಂತೆಂತ. ಯಾಕಂದ್ರೆ ಒಂದು ದಿವಸ ಯುದ್ಧ ಮಾಡಿ ಸುಮ್ನೆ ಕಿಟಿಪಿಟಿ ಅಂತ ಮಾಡಿ ಮುಗಿಸಿದ್ದಲ್ಲ, 24 ದಿವಸ ಯುದ್ಧ ಆಗಿದೆ. ಆ 24 ಯುದ್ಧದಲ್ಲಿ ಇಬ್ರು ಪರಸ್ಪರ ಹೋರಾಡಿ ನಿಲ್ಬೇಕಂದ್ರೆ ಇಬ್ರು ತಮ್ಮ ಪೂರ್ಣವಾದ ಶಕ್ತಿಯನ್ನ ಪ್ರಯೋಗಿಸಬೇಕು. ಅಂತಹ ಪ್ರಯೋಗವನ್ನ ಮಾಡಿ ಅನಿವಾರ್ಯ ರಣೇ ವೀರ್ಯಂ, ಅನಿವಾರ್ಯವಾಗಿ ರಣದಲ್ಲಿ ಅಸ್ತ್ರಗಳನ್ನ ಪ್ರತಿಯೊಬ್ರು ಪ್ರಯೋಗಿಸ್ತಾರೆ. ನಮ ಕಾರ್ಯ ಕೃತಂ ತ್ವಯ, ನನ್ನ ಕೆಲಸ ನೀನ್ ಮಾಡಿದ್ದಿ, ನಿನ್ನ ಬಗ್ಗೆ ನನಗೆ ಯಾವುದೇ ಆಪತ್ತಿ ಇಲ್ಲ, ಬೇಸರ ಇಲ್ಲ. ಆದ್ರೆ ಅವನು ಹೇಳ್ತಾನೆ, ನೀನೇ ಭೀಷ್ಮನಿಗೆ ಶರಣು ಹೋಗಿ ಏನಾದ್ರೂ ಮಾತಾಡಿಕೋ. ನಾಹಮೇನಂ ಚ ಯಾಸ್ಯಾಮಿ ಪುನರ್ಭೀಷ್ಮಂ ಕಥಂಚನ, ಯಾವ ಕಾರಣಕ್ಕೂ ನಾನು ಭೀಷ್ಮನ ಹತ್ರ ಮತ್ತೆ ಹೋಗಿ ಡೊಗ್ಗು ಸಲಾಮ್ ಹೊಡೆದು ನನಗೆ ಬೇಕಾದ್ದನ್ನ ಈ ಸಿದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ಗಮಿಷ್ಯಾಮಿ ಚ ತತ್ರಾಹಂ ಯತ್ರ ಭೀಷ್ಮಂ ತಪೋಧನ ಸಮರೇ ಪಾತಯಿಷ್ಯಾಮಿ ಸ್ವಯಮೇವ ಭೃಗುದ್ವಹ, ನಾನೇ ರಣರಂಗದಲ್ಲಿ ಆತನನ್ನ ಕೆಳಗೆ ಉರುಳಿಸುವ ತನಕವೂ ಕೂಡ ನಾನು ಭೀಷ್ಮನ ಎದುರಿಗೆ ಹೋಗಲ್ಲ, ಭೀಷ್ಮನಿಗೆ ತಲೆ ಬಾಗಲ್ಲ ನಾನು. ಹೀಗೆ ರೋಷವು ವ್ಯಾಕುಲ ಲೋಚನ, ತುಟಿ ನಡುಗ್ತಾ ಇದೆ, ಮೈ ಅದಿರ್ತಾ ಇದೆ. ಹೀಗೆ ಹೇಳ್ತಾ ಕೋಪದಿಂದ ಆ ಹೆಣ್ಣು ಸೀದಾ ದೃಢವಾದ ಸಂಕಲ್ಪವನ್ನ ಮಾಡಿ ತಪಸ್ಸಿಗೋಸ್ಕರ ಮೇ ವಧಂ ಚಿಂತಯಂತಿ, ನನ್ನ ಸಾವನ್ನೇ ಚಿಂತಿಸುತ್ತಾ, ಭೀಷ್ಮ ಹೇಳುವ ಮಾತು, ನನ್ನ ಸಾವನ್ನೇ ಚಿಂತಿಸುತ್ತಾ ಆಕೆ ತಪಸ್ಸಿಗೆ ಹೋದ್ಲು. ಅವಳು ಇತ್ತ ನನ್ನ ಗುರುಗಳು ಮಹೇಂದ್ರ ಪರ್ವತಕ್ಕೆ, ಅವರ ಫ್ರೆಂಡ್ಸು, ನನ್ನ ಅಂದ್ರೆ ಯಾರು, ಆಕೆಯ ಮಾತಾಮಹ ಹೋತ್ರವಾಹನ, ಆಮೇಲೆ ಇನ್ನು ಅನೇಕ ಋಷಿಗಳೆಲ್ಲ ಬಂದಿದ್ರಲ್ವಾ, ಅವರೆಲ್ಲ ನಾನು ಉಪಚಾರ ಮಾಡಿದೆ. ಬಂದ ಋಷಿಗಳನ್ನೆಲ್ಲ ನನಗೆ ಹೋಗಿ ಬರ್ತೇನೆ ಅಂತ ಯಥಾಗತಂ ತಥಾಸೋಗಾತ್ ಮಾಂ ಉಪಾಮಂತ್ರ್ಯ ಅಂದ್ರೆ ಚೆನ್ನಾಗಿ ಮಾತಾಡಿಸಿ ಹೋಗುವಾಗ ಸೋಲ್ಸಿದ್ನ ಇವನು ಅಂತ. ಫಸ್ಟಿಗೆ ಏನು ಯುದ್ಧ ಮುಗಿದ ತಕ್ಷಣ ಒಂದು ಕೈ ಕೊಡೋದಿರುತ್ತೆ, ಅಲ್ಲಿ ಮಾತ್ರ ಹೀ ಅನ್ನೋದು, ಆಮೇಲೆ ಸಿಕ್ಕಿದಾಗ ಮುಖ ನೋಡ್ಕೊಂಡು ಹಾಗಾಗ್ಲಿಲ್ಲ. ಮತ್ತು ಅಷ್ಟೇ ಸ್ಪೋರ್ಟಿವ್ ಆಗಿ ಮಾತನಾಡಿ, ಈ ಕೆಲವೊಮ್ಮೆ ಕ್ರಿಕೆಟ್ಗಳಲ್ಲೋ ಅಥವಾ ಬೇರೆ ಆಟಗಳಲ್ಲೆಲ್ಲ ಅವರು ಕೊಡದೇ ಇದ್ರೆ ಅಲ್ಲಿ ಅವರಿಗೆ ಪಾಯಿಂಟ್ಸ್ ಹೋಗುತ್ತೆ, ಅದಕ್ಕೋಸ್ಕರ ಅಲ್ಲಿ ಬಂದು ಒಂದ್ಸರ್ತಿ ಹೀಗೆ ಕೈ ಕೊಟ್ಟು ಹೋಗ್ಲಿಕ್ಕಿರುತ್ತೆ. ಆಮೇಲೆ ಮಾತ್ರ ಆಟದಲ್ಲಿ ಶುರು ಆಗುವಾಗ ರೇಗುದೇನು, ಕಿತ್ತಾಡುದೇನು, ಹೊಡೆದಾಡುದೇನು, ಸ್ಟೇಟ್ಮೆಂಟ್ ಕೊಡುವಾಗ ಬೈಯುದೇನು, ಅವನನ್ನ ನೋಡ್ಕೊಳ್ತೇನೆ ಅಂತ ಅನ್ನೋದೇನು ಎಲ್ಲ ಇರುತ್ತೆ. ಇಲ್ಲ, ಹಾಗಾಗ್ಲಿಲ್ಲ. ನನ್ನನ್ನು ಅತ್ಯಂತ ಪ್ರೀತಿಯಿಂದ ಗುರುಗಳು ಮತ್ತೆ ಹೋಗುವಾಗ ಮಾತನಾಡಿಸಿ ಅಪ್ಪಿಕೊಂಡು
ಅತ್ಯಂತ ಗುಟ್ಟಾಗಿ ಕೆಲವು ಸಂಗತಿಗಳನ್ನ ನನ್ನ ಕಿವಿಯೊಳಗೆ ಉಸುರಿ ಹೊರಟು ಹೋದ್ರು. ರಥವನ್ನೇರಿ ಸ್ತೂಯಮಾನೋ ದ್ವಿಜಾತಿಭಿ, ನನ್ನ ಜೊತೆಗಿದ್ದವರೆಲ್ಲ ಗುರುಗಳನ್ನ ಚೆನ್ನಾಗಿ ಸ್ತೋತ್ರ ಮಾಡಿದ್ರು. ನಾನು ನನ್ನ ಪರಿವಾರದ ಜೊತೆಗೆ ಹಸ್ತಿನಾವತಿಯನ್ನ ಪ್ರವೇಶಿಸಿದೆ. ನೇರ ಹೋದದ್ದು ಸತ್ಯವತಿಯ ಬಳಿಗೆ. ಸತ್ಯವತ್ಯೈ ನಿವೇದಯಂ, ಆದ ಎಲ್ಲ ಘಟನೆಯನ್ನು 24 ದಿವಸ ಎಲ್ಲಿ ಹೋದ ಅಂತ ಅವಳಿಗೆ ಕಂಗಾಲಾಗಿರುತ್ತಲ್ಲ, ಏನ್ ಗೊತ್ತಿಲ್ಲ ಅವಳಿಗೆ. ಹೇಳಿದೆ ನಾನು, ಹೀಗಾಯ್ತು. ಭೀಷ್ಮನ ಜೊತೆಗೆ ಹೋಗುವಾಗ್ಲೂ ಹೇಳಿಯೇ ಹೋಗಿದ್ದ. ಭೀಷ್ಮ ಪರಶುರಾಮನನ್ನು ಕರೀತಾ ಇದ್ದೇನೆ, ಅವನ ಹತ್ರ ನಾನು ಹೋಗ್ಬೇಕಾಗಿದೆ, ಹೀಗೊಂದು ಪರಿಸ್ಥಿತಿ, ಯಾರನ್ನ ಕರ್ಕೊಂಡು ಬಂದೋ ಅವಳು ಅಲ್ಲಿ ಹೋಗಿ ದೂರ ಇಟ್ಟಿದ್ದಾಳೆ ನನ್ನ ಗುರುಗಳ ಹತ್ರ, ಸ್ವಲ್ಪ ಗುರುಗಳ ಜೊತೆಗೆ ಸ್ವಲ್ಪ ಜಗಳ ಆಡಿ ಬರ್ಲಿಕ್ಕಿದೆ, ನನ್ನನ್ನು ಅನುಗ್ರಹಿಸು ಅಂತಲೇ ಹೇಳಿ ಹೋಗಿದ್ದ. ಸತ್ಯವತಿ ಹತ್ರ ಹೇಳಿದ ತಕ್ಷಣ ಅವಳು ಅವನ ತಾಕತ್ತು, ಭೀಷ್ಮ ಗೆದ್ದ ಸಂಗತಿಯನ್ನೆಲ್ಲ ತಿಳಿದು ತುಂಬಾ ಸಂತೋಷ ಪಟ್ಲು. ಪುರುಷಾಂಶ್ಚಾದಿಶಂ ಪ್ರಾಜ್ಞಾನ್ ಕನ್ಯಾ ವೃತ್ತಾಂತ ಕರ್ಮಣಿ, ನಡೆದ ಸಂಗತಿಯನ್ನು ಕೇಳಿ ಅವಳು ಸಂತೋಷ ಪಟ್ಟ ನಂತರ ಭೀಷ್ಮ ತಕ್ಷಣ ಒಂದಿಷ್ಟು ಚಾರರನ್ನ ಕರೆದು, ಆಕೆ ಯಾವ ದಿಕ್ಕಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ, ಅಂದ್ರೆ ಶತ್ರುಗಳ ರಾಷ್ಟ್ರವನ್ನ ಮುಟ್ಟಿ ಇನ್ನೇನಾದ್ರೂ ಬೇರೆ ರೀತಿಯಿಂದ ದಾಳಿ ಮಾಡುವ ಪ್ರಸಂಗ ಬಂದ್ರೆ ತಪಸ್ಸು ಮಾಡುವುದನ್ನು ಅವನೇನು ವಿರೋಧಿಸ್ಲಿಲ್ಲ. ಆದ್ರೆ ಏನೇನ್ ಮಾಡ್ತಾಳೆ ಅಂತ ನಾವು ವೃತ್ತಾಂತವನ್ನ ತಿಳ್ಕೊಳ್ಳಿಕ್ಕೋಸ್ಕರ ರಾಜನಾಗಿ ಕರ್ತವ್ಯ ಮತ್ತು ತನ್ನ ಕ್ಷೇಮವನ್ನ, ಪ್ರಜಾಕ್ಷೇಮವನ್ನ ಬಯಸುವುದು ಕರ್ತವ್ಯ. ಆ ದೃಷ್ಟಿಯಿಂದ ವೃತ್ತಾಂತದಲ್ಲಿ ದಿವಸೇ ಪ್ರತಿ ದಿವಸ ಅವಳೆಲ್ಲ ಹೋಗ್ತಾಳೆ, ಏನ್ ತಪಸ್ಸು ಮಾಡ್ತಾಳೆ, ತಪಸ್ಸು ಮಾಡೋದಕ್ಕೆ ವಿಘ್ನ ಮಾಡ್ಲಿಲ್ಲ. ಆದ್ರೆ ಯಾರಾದ್ರೂ ರಾಜರ ಹತ್ರ ಹೋಗ್ತಾರೆ ಅಂದ್ರೆ ಆ ರಾಜರ ಹತ್ರ ಹೋಗಿ ಸೇನೆಯನ್ನು ಬಟವಾಡೆ ಮಾಡ್ತಿದ್ದಾಳಾ, ಯುದ್ಧಕ್ಕಾಗಿ ಏನಾದ್ರೂ ಮಾಡ್ತಿದ್ದಾಳಾ ಅನ್ನೋದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನನಗೆ ಪ್ರತಿ ದಿವಸ ನ್ಯೂಸ್ ಬರ್ತಿತ್ತು, ಇವತ್ತು ಎಲ್ಲಿ ಜಾಗಕ್ಕೆ ಹೋದ್ಲು. ಅದರಿಂದಾಗಿ ಈ ಶಬ್ದ ಯಾಕೆ ಹೇಳಿದ್ರು ಅಂದ್ರೆ, ಮುಂದೆ ಅವಳು ಎಲ್ಲೆಲ್ಲಿ ಹೋದ್ಲು ಅಂತ ಇಷ್ಟು ಲಿಸ್ಟ್ ಕೊಡ್ತಾನೆ. ಇಲ್ಲ ಅಂದ್ರೆ ಭೀಷ್ಮನಿಗೆ ಹೆಂಗ್ ಗೊತ್ತಾಯ್ತು ನಮ್ ಪ್ರಶ್ನೆ ಬರುತ್ತೆ. ಅದನ್ನಾಗ ಅದನ್ನು ಮೊದಲೇ ಹೇಳಿದ ನಾನು ಪ್ರತಿಯೊಂದು, ಯಾಕಂದ್ರೆ ಇದು ಅವಳ ಬಗ್ಗೆ ಅಂತಲ್ಲ, ಇಡೀ ರಾಷ್ಟ್ರದಲ್ಲಿ ಯಾರೇ ಏನೇ ಒಂದು ಹೊಸ ರೀತಿಯ ಒಂದು ವಿರೋಧದ ಅಲೆ ಬಂತು ಅಂದ್ರೆ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರ್ತಾರೆ. ಅವ್ರು ದೇಶ ವಿರುದ್ಧವಾದ ಒಂದು ಸ್ಟೇಟ್ಮೆಂಟ್ ಕೊಟ್ರು ಅಂತ ಇಟ್ಕೊಳ್ಳಿ, ಅಥವಾ ಯಾವುದೋ ಒಂದು ವಿದೇಶದ ಬೇಡವಾದ ಜನರ ಜೊತೆಗೆ ಏನು ಒಪ್ಪಂದ ಮಾಡ್ಕೊಂಡು ಕಂಪನಿ ಜೊತೆಗೆ ಸೇರ್ಕೊಳ್ಳುದು ಅಂತ ಇಟ್ಕೊಳ್ಳಿ. ಇಂಥ ಸಂದರ್ಭಗಳು ಬಂದಾಗ ದೇಶದಲ್ಲಿ ಪ್ರಮುಖರಾದವರು ಇದ್ರ ಬಗ್ಗೆ ಒಂದು ಗಮನ ಹರಿಸ್ತಾರೆ. ಏನಾಗ್ತಿದೆ, ಯಾಕೆ ಈ ವಿಷಯದಲ್ಲಿ ಅವರು ಅಷ್ಟು ಮುಂದುವರಿತಾ ಇದ್ದಾರೆ, ಇದರ ಇಂಟೆನ್ಷನ್ ಏನು, ಇದು ದೇಶಕ್ಕೆ ಹಾನಿ ಆಗುವಂತದ್ದಾ ಲಾಭ ಆಗುವಂತದ್ದಾ, ಇದೆಲ್ಲವನ್ನು ಅವರು ಹುಡುಕ್ತಾ ಇರ್ಬೇಕು. ರಾಜನಿಗೆ ವಿಶ್ರಾಂತಿ, ಸ್ವಲ್ಪ ಹೊತ್ತು ಆರಾಮಾಗಿರೋಣ ಇಲ್ಲ, ತಲೆ ಕೆಡಿಸ್ಕೊಳ್ತಾನೆ. ತಲೆ ಇರುವುದೇ ಕೆಡಿಸ್ಕೊಳ್ಲಿಕ್ಕೆ ಅವನಿಗೆ. ಬೇರೆ 3 ವರ್ಗದವರಿಗೆ ಒಂದ್ ಸ್ವಲ್ಪ ಹೊತ್ತಾದ್ರೂ ಆರಾಮ ಅಂತ ಇರುತ್ತೆ. ಆರಾಮ ಅಂದ್ರೆ ಅದು ಪೂರ್ಣ ಪ್ರಮಾಣದ ಇರುವುದಿಲ್ಲ, ಅವರದ್ದೇ ಆದ ಕಷ್ಟಗಳು ಇರ್ತವೆ. ಆದ್ರೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಇಷ್ಟು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ಜಗತ್ತಲ್ಲಿ ಏನಾದ್ರೆ ನನ್ ಧ್ಯಾನ ಅಂದ್ರೆ, ನನ್ ತಪಸ್ಸಾದ್ರೆ, ನನ್ನ ಅಧ್ಯಯನ ಆದ್ರೆ ಆಯ್ತು ಅಂತ ಇವನ್ ಕೂತ್ರೆ ಸರಿ. ಇವನು ವ್ಯಾಪಾರದ ಪ್ರಪಂಚದಲ್ಲಿ ನಂಗೆ ಯಾರು ತೊಂದರೆ ಮಾಡದಿದ್ರೆ ಸಾಕು ಅಂತ ಇಷ್ಟು ಯೋಚನೆ ಮಾಡಿದ್ರೆ ಸರಿ. ಇನ್ನೊಬ್ಬ ನನ್ಗೇನು ಎಲ್ಲಿ ಕೆಲಸ ಕೇಳ್ತಾರೆ ಅಲ್ಲಿ ಊಟ ಮಾಡಿದ್ರೆ, ತಿಂದ್ರೆ, ಸಂಬಳ ಕೊಟ್ಟರೆ ನೋಡಿದ್ರೆ ನನ್ ಕೆಲಸ ಮುಗೀತು ಅಂತ ಇದ್ ಬಿಟ್ರೆ ಬೇರೆ ತಲೆಬಿಸಿ ಇಲ್ಲ. ಆದ್ರೆ ರಾಜನಿಗೆ ಹಾಗಾಗುದಿಲ್ಲ. ಪ್ರತಿ ಒಂದು ಸಣ್ಣ ವಿಷಯವನ್ನು ಕೂಡ ಅವನು ಗಮನಿಸ್ತಾ ಇರ್ಬೇಕು. ಅಬ್ಸರ್ವೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂದ್ರೆ ರಾಜನ ಬದುಕಿನಲ್ಲಿ ಗಮನ ಹರಿಸುವಿಕೆ ತುಂಬಾ ಅಗತ್ಯದಿರುತ್ತೆ. ಹಾಗಾಗಿ ಯದೈವ ಹಿವನಂ ಪ್ರಾಯಾತ್ ಸಾ ಕನ್ಯಾ ತಪಸೇ ಧೃತ, ಅವನು ಹೊಗಳ್ತಾನೆ, ಎಷ್ಟು ತೀವ್ರವಾಗಿ ತಪಸ್ಸು ಮಾಡಿದ್ಲು ಅಂದ್ರೆ, ಇದೇ ತಪಸ್ಸು ಅಕಸ್ಮಾತ್ ಅವಳು ಆತ್ಮ ಉದ್ಧಾರಕ್ಕಾಗಿ ಮಾಡಿಬಿಟ್ಟಿದ್ರೆ 3 ಸರ್ತಿ ಮೋಕ್ಷ ಸಿಕ್ಬಿಡ್ತಿತ್ತು. ಆದ್ರೆ ಅವಳ ಉದ್ದೇಶ ಕೇವಲ ನನ್ನ ವಧೆ ಚಿಂತೆಯಿಂದ, ಆದ್ರಿಂದ ಅವಳು ಆ ಕಠಿಣವಾದ ತಪಸ್ಸನ್ನು ಎಷ್ಟು ಗಮನಿಸಿದ್ದಾನೆ ನೋಡಿ. ನಾನು ಈ ಸಮಸ್ಯೆ ಅಂದ್ರೆ ತಪಸ್ಸು ಮಾಡ್ತಾ ಇದ್ದಾಳೆ, ಇದರಿಂದ ಏನಾದ್ರೂ ತೊಂದರೆ ಆಗುತ್ತಾ ಅಂದ್ರೆ ತನ್ಗೆ ಅಲ್ಲ, ಅವನ ಯೋಚನೆ ಏನು ಅಂದ್ರೆ ನನ್ನ ಆಡಳಿತದ ವ್ಯವಸ್ಥೆಗೆ ಏನಾದ್ರೂ ತೊಂದರೆ ಆಗುತ್ತಾ ಅಂತ ಹೋಗಿ ಫಸ್ಟ್ ನಾರದರನ್ನ ಕೇಳಿದ. ಆಮೇಲೆ ವ್ಯಾಸೇ ಚೈವ ತಥಾ ಕಾರ್ಯಂ ತೌ ಉಭೌ ಮಾಮಾಭೋಚತಾ, ವ್ಯಾಸರನ್ನು ಹೋಗಿ ಕೇಳಿದೆ, ಹೀಗಾಗ್ತಿದೆ, ಇದನ್ನೇನು ತೊಂದರೆ, ನಾನೇನಾದ್ರೂ ಇದಕ್ಕೆ ಪ್ರತಿಯಾಗಿ ರಕ್ಷೆಗೆ ಏನಾದ್ರೂ ಮಾಡ್ಕೊಳ್ಬೇಕಾ? ಅವ್ರು ಹೇಳಿದ್ರು, ನಿನಗೇನು ಆಗಲ್ಲ, ನ ವಿಪಾದಸ್ತ್ವಯಾ ಕಾರ್ಯ ನ ವಿಷಾದಸ್ತ್ವಯಾ ಕಾರ್ಯ, ನೀನ್ ವಿಷಾದ ಪಡಬೇಕಾದ ಅಗತ್ಯ ಇಲ್ಲ. ಭೀಷ್ಮ ಕಾಶಿ ಸುತಾಂ ಪ್ರತಿ ದೈವಂ ಪುರುಷಕಾರೇಣ ಕೋ ನಿವರ್ತಿತು ಮುತ್ಸಹೇತು. ದೈವಂ ಪುರುಷಕಾರೇಣ, ಪೌರುಷದಿಂದ ಯಾರು ದೈವವನ್ನು ಮೀರ್ಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿ ತನಕ? ದೈವ ಸಹಕಾರ ಇದ್ರೆ ಮಾತ್ರ ಪ್ರಯತ್ನಕ್ಕೆ ಫಲ. ದೈವ ಸಹಕಾರ ಇಲ್ಲದೆ ಎಷ್ಟೇ ಪ್ರಯತ್ನ ಪಟ್ರು, ಅದು ಎಂಥದ್ದೇ ಮಾನಸಿಕವಾದ ದೃಢತೆ ಇಟ್ಟುಕೊಂಡು ಹಠ ಸಾಧಿಸಿ ದ್ವೇಷದಿಂದಲೋ ಪ್ರೀತಿಯಿಂದಲೋ ವ್ಯಾಮೋಹದಿಂದಲೋ ಏನು ಮಾಡಿದ್ರು ಕೂಡ ದೈವ ಸಹಕಾರ ಇಲ್ಲ ಅಂದ್ರೆ ಆ ಪೌರುಷಕ್ಕೆ ಬೆಲೆ ಇಲ್ಲ. ನೀನು ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಕಾದಾಗತ್ತೆ. ಯಾಕೆಂದ್ರೆ ಅದನ್ನ ಹಿಂದೆ ಋಷಿಗಳು ಹೇಳಿದ್ರು. ಯಾರು ಪರಶುರಾಮನಿಗೆ ಹೇಳಿದ್ದು, ಭೀಷ್ಮನ ಸಾವಿರುವುದು ಅರ್ಜುನನ ಕೈಯಲ್ಲಿ, ನಿನ್ನ ಕೈಯಲ್ಲಿ ಇಲ್ಲ. ಹಾಗಾಗಿ ನೀನು ಹಿಂದೆ ಸರಿ ಅಂತ ಋಷಿಗಳೆಲ್ಲ ಬಂದು ಭೀಷ್ಮನಿಗೆ, ಯಾರು ರಾಮನಿಗೆ ಹೇಳುವ ಮಾತು ಅಲ್ಲಿ ಬರುತ್ತೆ. ಯಾಕೆಂದ್ರೆ ನರನೇ
ಈ ಅರ್ಜುನನಲ್ಲಿ ಸೇರಿಕೊಂಡು ನರನಾರಾಯಣರಲ್ಲಿ ಒಬ್ಬ ಭಗವಂತನ ರೂಪವೇ ಆ ಭೀಷ್ಮನನ್ನು ಸಂಹಾರ ಮಾಡುತ್ತೆ, ನೀನು ಈ ರೂಪದಿಂದ ಅವನನ್ನ ಸಂಹಾರ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಅವನನ್ನು ಎಚ್ಚರಿಸಿರ್ತಾರೆ. ಅದನ್ನ ಇಲ್ಲಿ ನೆನಪು ಮಾಡಿ ನೀನು ಹೆದರಬೇಕಾದ ಅಗತ್ಯ ಇಲ್ಲ, ನಿನ್ನ ಸಾವು ಆ ಹುಡುಗಿಯಿಂದ ನೇರವಾಗಿ ಏನು ಆಗುವಂತದ್ದಿಲ್ಲ. ಆದ್ರೆ ಆ ಹುಡುಗಿ ಅನೇಕ ಆಶ್ರಮಗಳ ಹೆಸರು ಹೇಳ್ತಾರೆ, ಅನೇಕ ಆಶ್ರಮಗಳಿಗೆ ಹೋಗ್ತಾಳೆ. ಒಂದು ಯಮುನಾ ತೀರಕ್ಕೆ ಹೋಗಿ ಅಲ್ಲಿ ತೀವ್ರವಾದ ತಪಸ್ಸು ಮಾಡಿ, ಅತಿಮಾನುಷಂ ತಪಸ್ತೇಪೆ, ಮನುಷ್ಯರು ಮಾಡ್ಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ ತಪಸ್ಸು ಮಾಡಿದ್ಲಂತೆ. ಯಾಕಂದ್ರೆ ಅದ್ರಲ್ಲೂ ಒಂದು ಹೆಣ್ಣು ಹಾಗೆ ಏಕಾಂತದಲ್ಲಿ ಲೋಕದ ಬೇರೆ ಜನರ ನಡುವೆ ತನ್ನ ರಕ್ಷೆಯ ಬಗ್ಗೆಗೆ ಯೋಚಿಸಿಕೊಂಡು ತಪಸ್ಸನ್ನು ದೃಢವಾಗಿ ಮಾಡುವುದು ತುಂಬಾ ಕಷ್ಟ. ಅಂತ ಸ್ಥಿತಿಯಲ್ಲಿ ಅವಳು ಸಾ ಕನ್ಯಾ ನಿರಾಹಾರ ಕೃಷ, ಆಹಾರ ತಗೊಳ್ಳಿಲ್ಲ, ಮೈಯೆಲ್ಲ ಕಡ್ಡಿಯಾಗಿ ಹೋಯ್ತು. ರೂಕ್ಷ, ದೇಹದ ಮೇಲೆ ಸ್ವಲ್ಪವೂ ಕೂಡ ಲಕ್ಷ್ಯವೇ ಕೊಡ್ಲಿಲ್ಲ ಅವಳು. ಕಠಿಣವಾಗಿ ಜಟಿಲ, ತಲೆ ಕೂದಲು ಬಾಚಲೇ ಇಲ್ಲ, ಅದು ಜಟೆ ಬೆಳೆದು ಇಷ್ಟು ಉದ್ದಾಗಿ ಹೋಯ್ತು. ಮಲಪಂಕಿನಿ, ಮೈ ಮೇಲೆ ಕೊಳೆ ತೊಳ್ಕೊಳ್ಳಿಲ್ಲ ಅವಳು, ಸ್ನಾನನೇ ಮಾಡ್ಲಿಲ್ಲ. ಇದು ತಪಸ್ಸು ಉಗ್ರ ಆಗುದು ಅಂದ್ರೆ ಹೀಗೆ. ಯಾಕೆಂದ್ರೆ ನಿತ್ಯಾನುಷ್ಠಾನ ಮಾಡಿಕೊಂಡು ಸಮಯ ಬಂದಾಗ ತಪಸ್ಸು ಮಾಡಿ ಸಮಾಧಿಗೆ ಹೋದಾಗ ಸ್ನಾನ ಬಿಟ್ರೆ ಬೇರೆ. ಎಚ್ಚರ ಇದ್ದಾಗ್ಲೂ ಸ್ನಾನ ಮಾಡಿದ ತಪಸ್ಸು ಮಾಡುವುದು ಅನ್ನೋದು ಅದು ಒಂದು ರೀತಿ ಕೆಟ್ಟ ಫಲವನ್ನ ಕೊಡ್ಲಿಕ್ಕೆ ಕಾರಣವಾಗುವ ತಪಸ್ಸಾಗುತ್ತೆ. ಹಾಗಾಗಿ ಷಣ್ಮಾಸಾನ್ 6 ತಿಂಗಳುಗಳ ಕಾಲ ಅವಳು ಉದವಾಸಂ, ನೀರಲ್ಲೇ ಇದ್ದು ತಪಸ್ಸು ಮಾಡಿದ್ಲಂತೆ. ಕುತ್ತಿಗೆ ತನಕ ನೀರೇ ಇಡೀ ದಿವಸ. ಆಮೇಲೆ ಆಗ್ಲೂ ನಿರಾಹಾರ, ಶೀರ್ಣ ಪರ್ಣೇನ, ಕೆಲವು ದಿನಗಳ ಕಾಲ ಒಂದು ಎಲೆ, ಇಡೀ ದಿವಸದಲ್ಲಿ ಒಂದು ಎಲೆ, ಶೀರ್ಣ ಪರ್ಣೇನ ಏಕೇನ, ಒಂದು ಅದು ಒಣಗಿದ ಎಲೆ. ಹಸಿ ಎಲೆ ಆದ್ರೂ ಒಂಚೂರು ರುಚಿ ಇರುತ್ತೆ, ಒಣಗಿದ ಎಲೆ ಅದು ಇರುವುದಿಲ್ಲ. ಒಂದು ಒಣಗಿದ ಎಲೆಯನ್ನು ಮಾತ್ರ ಬಾಯಿಗೆ ಹಾಕೊಂಡು ಕಚ 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 ಅಂತ ಕಚ್ಚಿ ಅದನ್ನೇ ನುಂಗಿ ಆಹಾರವಾಗಿ ತಗೊಳ್ತಾ ಇದ್ಲು. 6 ತಿಂಗಳನ್ನು ಪಾರಯಾಮಾಸ ಕಳೆದ್ಲು. 6 ಮಾಸ ನೀರಲ್ಲಿ, 6 ಮಾಸ ಷಣ್ಮಾಸಾನ್ ವಾಯುಭಕ್ಷಾಚ, ಕೇವಲ ಗಾಳಿ ಕುಡ್ಕೊಂಡಿದ್ಲಂತೆ. ಆಮೇಲೆ ಓಡಾಡ್ತಿದ್ಲು. 6 ತಿಂಗಳು ಸ್ಥಾಣುಭೂತ ತಪೋಧನ, ಕಲ್ಲಿನ ಹಾಗೆ ನಿಂತಿರುದು. ಸೊಳ್ಳೆ ಕಚ್ಚಿದ್ರು ಹೊಡಿಲಿಕ್ಕಿಲ್ಲ, ಕಿವಿ ಹತ್ರ ಏನಾದ್ರೂ ಬಂದು ಗುಯ್ ಅಂದ್ರೆ ಹೇಳಲಿಕ್ಕಿಲ್ಲ, ಯಾವುದೋ ಪ್ರಾಣಿ ಬಂದು ಕಾಲು ಎಳೆದು ಕಿತ್ಕೊಂಡು ಹೋಗ್ತಾ ಇದೆ ಅಂದ್ರೂ ಅಲ್ಲಾಡ್ಲಿಕ್ಕಿಲ್ಲ. ಅದು ಸ್ಥಾಣುಭೂತ, ಕಲ್ಲಿನಿಂತ ಕೂತಿರುವುದು. ಆ ರೀತಿ ಕಲ್ಲಿನಿಂತ ಹೀಗೆ 12 ವರ್ಷಗಳ ಕಾಲ 6 ತಿಂಗಳು ಒಂದೊಂದು ರೀತಿಯ ವ್ರತವನ್ನ ಒಡ್ಡಿ ತನ್ನ ದೇಹವನ್ನ ಪೂರ್ತಿಯಾಗಿ ಅದನ್ನ ಕೃಶಗೊಳಿಸಿ ಆಕೆ ಆಕಾಶವೇ ನೆಲಕ್ಕೆ ತಾಗಿ ಒಟ್ಟಾಗಿ ಬಿಡಬೇಕೋ ಏನೋ ಅನ್ನುವ ಮಟ್ಟಿಗೆ ಅವಳ ತಪಸ್ಸಿನ ತೀವ್ರತೆ ಹೆಚ್ಚಿತು. ಅವಳ ಜ್ಞಾತಿಗಳೆಲ್ಲ ಬಂದು ನಿವರ್ತ್ಯಮಾನ ಅಪಿ, ಅನೇಕ ಜನ ಬೇಡ ತಾಯಿ, ಈ ತರ ತಪಸ್ಸು ಮಾಡಬಾರ್ದು, ದ್ವೇಷದಿಂದ ಮಾಡಿದ ತಪಸ್ಸು ನಮಗೆ ಫಲ ಕೊಡುವುದಿಲ್ಲ, ಅದರಿಂದ ಅನರ್ಥವೇ ಆಗುತ್ತೆ ಅಂತ ವಾರ್ಯಮಾಣ ಅಪಿ, ತಡೆದ್ರೂ ಕೂಡ ಅವಳು ಕೇಳಲೇ ಇಲ್ಲ. ತಾನೇ ಹಠ ತೊಟ್ಟು ಪುಣ್ಯಶೀಲಿಗಳಾದ ತಪಸ್ವಿಗಳ ಆಶ್ರಮಕ್ಕೆ ಹೋಗ್ತಿದ್ಲು. ಆ ತೀರ್ಥಗಳಲ್ಲಿ ಮೈ ಒದ್ದೆ ಮಾಡಿಕೊಂಡೇ ತಲೆ ಮೇಲೆ ಕೈ ಹಿಡಿದುಕೊಂಡು ಹಗಲಿರುಳು ಸ್ನಾನ ಮಾಡ್ತಿದ್ಲು. ಒಣಗಿತು ಅಂದ್ರೆ ಮತ್ತೆ ನೀರಲ್ಲಿ ಹೋಗಿ ಮುಳುಗಿ ಬಂದು ಮತ್ತೆ ನಿಲ್ಲುದು. ಒಣಗ್ಲಿಕ್ಕಿಲ್ವೇ ಇಲ್ಲ ಶರೀರ. ಒಣಗಿದ ತಕ್ಷಣ ಮತ್ತೆ ನೀರಲ್ಲಿ ಹೋಗಿ ಮತ್ತೆ ಬಂದಿದ್ರು. ಅದು ಚಳಿಗಾಲದಲ್ಲಿ ಮೈಯೆಲ್ಲ ನಡುಕ ಬಂದು ಚರ್ಮ ಬಿರುಕು ಬಿಟ್ಟು ನೆತ್ತರು ಹೊರಗೆ ಒಸರಿದ್ರು ಅಲ್ಲಿಂದ ಅಲ್ಲಾಡ್ತಿರ್ಲಿಲ್ಲ ಅವಳು. ಇನ್ನು ವ್ಯಚರತ್ ಕಾಶಿ ಕನ್ಯಾತ ಯಥಾ ಕಾಮ ವಿಚಾರ, ಆದ್ರೆ ಅವಳಿಗೆ ನಿರ್ಧಾರ ಇರ್ಲಿಲ್ಲ, ಎಲ್ಲಿಗೆ ಹೋಗ್ಬೇಕು, ಯಾವ ಆಶ್ರಮದಲ್ಲಿ ಇರ್ಬೇಕು, ಎಷ್ಟು ದಿವಸ ಇರ್ಬೇಕು, ಅಲ್ಲಿ ಊಟ ಸಿಗುತ್ತಾ, ಅಲ್ಲಿ ನಿದ್ದೆ ಮಾಡ್ಲಿಕ್ಕೆ ಜಾಗ ಸಿಗುತ್ತಾ, ಅಲ್ಲಿ ನನ್ನ ಯಾರಿಗಾದ್ರೂ ನನ್ಗೆ ತೊಂದರೆ ಕೊಡ್ಬೋದಾ, ಏನು ಯೋಚನೆ ಇಲ್ಲ. ಅಲ್ಲಿ ಇರ್ಬೇಕು ಅಂತ ಅನಿಸ್ತು, ತಪಸ್ ಮಾಡ್ಲಿಕ್ಕೆ ಖುಷಿ ಆಯ್ತು ಅಂದ್ರೆ ಇದು ಬಿಡ್ತಿದ್ಲು. ಯಾರೋ ಋಷಿಗಳು ಸೇವೆಗೆ ಅವಕಾಶ ಕೊಟ್ರು ಅಂದ್ರೆ ಅಲ್ಲಿ ಇದು ಬಿಡ್ತಿದ್ಲು. ಎಲ್ಲಿ ಇರ್ಬೇಕು ಅಂತ ಅವಳಿಗೆ ಒಂದು ಯೋಚನೆ ಇರ್ಲಿಲ್ಲ. ನಂದಾಶ್ರಮ ಅಂತ ಒಂದು ಆಶ್ರಮ ಸಿಕ್ತು, ಅಲ್ಲಿ ಕೆಲವು ಕಾಲ ಇದ್ಲು. ಆಮೇಲೆ ಅನೇಕ ಸಿದ್ಧಚಾರಣರೆಲ್ಲ ಸಿಕ್ಕಿದ್ರು, ಅವರ ಸೇವೆ ಮಾಡಿದ್ಲು. ಒಂದು ಕಡೆಯಲ್ಲಂತೂ ಅವಳು ತುದಿ ಪಾದಾಂಗುಷ್ಟಾಗ್ರ ದಿಷ್ಟಿತ, ಒಂದು ಕಾಲನ್ನ ಮಡಚಿ ತೊಡೆಗೆ ಇಟ್ಟಿದ್ದಾಳೆ ವೃಕ್ಷಾಸನ. ಆ ಬೆರಳು ಯಾವ ಕಾಲಲ್ಲಿ ನಿಂತಿದ್ದಾಳೋ ಆ ಹೆಬ್ಬೆರಳಿನ ತುದಿ ಅಗ್ರಧಿಷ್ಠಿತ, ಅಂಗುಷ್ಟದ ಅಗ್ರದಲ್ಲಿ ನಿಂತು 6 ತಿಂಗಳು ಹಾಗೆ ನಿಂತಿದ್ದಾಳೆ, ಅಲ್ಲಾಡದೆ ಸೂರ್ಯನನ್ನ ನೋಡ್ತಾ ತಪಸ್ಸು ಮಾಡುವಂತಹ ಸ್ಥಿತಿಯಲ್ಲಿ. ಆಮೇಲೆ ಉಲೂಕಾಶ್ರಮಕ್ಕೆ ಬಂದ್ಲು, ಚವನಾಶ್ರಮಕ್ಕೆ ಬಂದ್ಲು, ಪ್ರಯಾಗಕ್ಕೆ ಬಂದ್ಲು, ದೇವಾರಣ್ಯಕ್ಕೆ ಬಂದ್ಲು, ಭೋಗವತಿಗೆ ಬಂದ್ಲು, ಕೌಶಿಕರಾಶ್ರಮಕ್ಕೆ ಬಂದ್ರು, ಮಾಂಡವಿಗಳ ಆಶ್ರಮಕ್ಕೆ ಬಂದ್ಲು, ದಿಲೀಪನ ಆಶ್ರಮಕ್ಕೆ ಬಂದ್ಲು, ರಾಮಗಿರಿ ಅನ್ನುವ ಜಾಗಕ್ಕೆ ಬಂದ್ಲು, ರಾಮಹೃದ ಅನ್ನುವ ಜಾಗಕ್ಕೆ ಬಂದ್ಲು,
ಪೈಲರ ಆಶ್ರಮಕ್ಕೆ, ಗರ್ಗರ ಆಶ್ರಮಕ್ಕೆ, ಹೀಗೆ ಏತೇಶು ತೀರ್ಥೇಶು ಸದಾ ಕಾಶಿ ಕನ್ಯಾ ವಿಷಾಂಪತೆ ಆಪ್ಲಾವಯತ ಗಾತ್ರಾಣಿ. ಮೈ ಒದ್ದೆ ಮಾಡಿ ನೀರಿನಲ್ಲಿ ಒದ್ದೆ ಮಾಡಿ, ಅದೇ ಒದ್ದೆ ಮಾಡಿ ಮಾಡುವ ಜಪ ಅದು ಒಳ್ಳೇದಲ್ಲ. ಆದ್ರೆ ಅವಳ ಜಪ ಒಳ್ಳೇದಲ್ಲಿ ಇರ್ಲಿಲ್ಲ, ಅದನ್ನಾಗಿ ಆ ವ್ರತ ಹಾಗೆ ಮುಂದುವರಿಯಿತು. ಹಠದ ಮುಂದೆ ಯಾವ ಹುಷಾರು ತಪ್ಪಲ್ಲ. ಆಗ ನನ್ನ ತಾಯಿ ಒಂದ್ಸರ್ತಿ ಗಂಗೆಯಲ್ಲಿ ಅವಳು ಸ್ನಾನ ಮಾಡ್ಲಿಕ್ಕೆ ಬಂದಾಗ ಅವಳನ್ನ ಸಮಾಧಾನ ಪಡಿಸಿದ್ಲು. ಕಿಮರ್ಥಂ ಕ್ಲೇಶಸೆ ಭದ್ರೆ ತಥ್ಯಮೇವ ವದಸ್ವಮೇ ಸೈನಾಮಥಾಬ್ರವೀತ್ ರಾಜನ್ ಕೃತಾಂಜಲಿ ರಂಜಿತ ಭೀಷ್ಮೇಣ ಸಮರೇ ರಾಮೋ ನಿರ್ಜಿತ ಚಾರುರೋಚನೆ ಕೋನ್ಯತಂ ಉತ್ಸಹೇ ಜೇತುಂ ಉದ್ಯತೇಶುಂ ಮಹೀಪತಿ. ನನಗೆ ಆಗಿರುವ ಅನ್ಯಾಯಕ್ಕೆ ನಾನು ಇದ್ಯಾವುದು ನನಗೆ ನೋವೇ ಅಲ್ಲ. ಕೃತಾಂಜಲಿ ಅನಿಂದಿತ. ಬೇರೆ ಯಾರಿಗೂ ಈ ಕೆಲವರು ಏನು ಅಂದ್ರೆ ಅವ್ರು ಮಾಡೋ ತಪಸ್ಸಿನ ಭರಕ್ಕೆ ಪಕ್ಕದವರೆಲ್ಲ ಎದ್ದು ಓಡಬೇಕು, ಅಥವಾ ಅವರಿಗೆಲ್ಲ ಉಪದ್ರ ಆಗ್ತಾ ಇರುತ್ತೆ. ಇವ್ರು ಮಾಡುವ ಮಡಿಗೆ, ಇವ್ರು ಮಾಡುವ ಕಿರಿಕಿರಿಗಳಿಗೆ ಅವ್ರೇನೋ ಮಾಡ್ಬೇಕು ಮಾಡ್ಕೊಳ್ಳಿ ಅಪ್ಪ, ಬೇರೆಯವರಿಗೆ ಯಾಕೆ ತೊಂದರೆ ಕೊಡ್ತೀರಿ. ಆದ್ರೆ ಅವಳು ಅನಿಂದಿತ, ಯಾರಿಗೂ ತನ್ನ ಕಾರ್ಯ ಚಟುವಟಿಕೆಯಿಂದ ಇನ್ನೊಬ್ಬರಿಗೂ ಉಪದ್ರವ ಆಗದ ಹಾಗೆ ಏಕಾಂತದಲ್ಲಿ ಅವರವರ ತಪಸ್ಸು ಎಲ್ಲಿ ಮಾಡ್ತಿದ್ರು ಅವರನ್ನ ಡಿಸ್ಟರ್ಬ್ ಮಾಡದೆ ತಾನೊಂದು ಪ್ರತ್ಯೇಕವಾಗಿ ಒಂದು ಕಡೆ ನಿಂತು ತಪಸ್ಸು ಮಾಡ್ತಾ ಇದ್ದ ಸಂದರ್ಭದಲ್ಲಿ ನನ್ನಮ್ಮ ಒಂದ್ಸರ್ತಿ ಕೇಳಿದಾಗ, ಭೀಷ್ಮ ಮೋಸ ಮಾಡಿದ, ರಾಮ ನನ್ನ ಪರವಾಗಿ ಯುದ್ಧಕ್ಕೆ ಬಂದು ಸೋತು ಹೋದ, ಅಂತಹ ಅತ್ಯಂತ ಉದ್ಯತ ಇಶುಂ ಗಟ್ಟಿಯಾಗಿ ಬಾಣವನ್ನ ಧನುಸ್ಸನ್ನ ಹಿಡಿಯುವುದಕ್ಕೆ ತಾಕತ್ತಿರುವಂತಹ ಭೀಷ್ಮನನ್ನು ಎದುರಿಸುವ ಮಕ್ಕಳು ಯಾರಿದ್ದಾರೆ, ರಾಜರು ಯಾರಿದ್ದಾರೆ? ಆದ್ರಿಂದಾಗಿ ನಾನೇ ಭೀಷ್ಮನ ವಿನಾಶಕ್ಕಾಗಿ ತಪಸ್ತಪ್ಥೆ ಸುಧಾರುಣಂ, ಅತ್ಯಂತ ದಾರುಣವಾದ ತಪಸ್ಸನ್ನು ಮಾಡ್ಲಿಕ್ಕೆ ಹೊರಟಿದ್ದೇನೆ. ವಿಚರಾಮಿ, ಇಡೀ ಭೂಮಿಯನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಾ ಕಡೆಯಲ್ಲೂ ಓಡಾಡ್ತೇನೆ. ಅದೇ ಶಕ್ತಿಯಿಂದ ಅಹಂ ತಂ ಹನ್ಯಾಂ ನೃಪಂ, ಆ ನೃಪನನ್ನ, ಆ ಭೀಷ್ಮನನ್ನ ನಾನು ಕೊಲ್ತೇನೆ. ಏತದ್ ವ್ರತ ಫಲಂ ದೇವಿ, ಇದು ನನ್ನ ವ್ರತಕ್ಕೆ ಫಲವಾಗಿ ಸಿಗಬೇಕು. ಯಥಾ ಹನ್ಯಾಂ ಅಹಂ ನೃಪಂ ಅಸ್ಮಿನ್ ಯಥಾ ಹಿಮೆ ತಥೋ ಬ್ರವೇತ್ ಸಾಗರಗ ಜಿಹ್ಮಂ ಚರಸಿ ಭಾಮಿನಿ. ಇದು ತಪ್ಪು ಹುಡುಗಿ, ಜಿಹ್ಮಂ ಚರಸಿ, ತಪ್ಪು ದಾರಿ ತುಳಿದಿದ್ದಿ ತಾಯಿ, ಇದರಿಂದ ನಿನಗೆ ಖಂಡಿತ ಹಿತ ಆಗುದಿಲ್ಲ ಅಂತ ಸಾಗರಗ ಅಂತ. ಸಮುದ್ರಕ್ಕೆ ಹೋಗುವ ನೀರು ಅದು ಸಾಗರಗ. ಎಲ್ಲ ನದಿಗಳು ಸಮುದ್ರವನ್ನು ಮುಟ್ಟಲ್ಲ, ಕೆಲವೊಮ್ಮೆ ಅಲ್ಲಲ್ಲೇ ಒಣಗಿ ಹೋಗುತ್ತೆ, ಕೆಲವು ಇನ್ನೂ ದೊಡ್ಡ ನದಿಗಳ ಜೊತೆಗೆ ಸೇರುತ್ತೆ. ಯಾವುದು ಶ್ರೇಷ್ಠ ನದಿಗಳು ಅಂದ್ರೆ, ನದಿಗಳಲ್ಲಿ ಹುಟ್ಟಿದಾಗಿನಿಂದ ಸಮುದ್ರದ ತನಕ ತಲುಪುವವರೆಗೂ ಅದು ನಿರಂತರ ಹರಿವಿನಲ್ಲಿದೆ ಅಂದ್ರೆ ಆ ನದಿಯಲ್ಲಿ ಸ್ನಾನ ಶ್ರೇಷ್ಠ. ಬಾವಿಯಲ್ಲಿ ಸ್ನಾನ ಶ್ರೇಷ್ಠ, ಅದಕ್ಕಿಂತ ಇಳಿ ಬಾವಿಯಲ್ಲಿ ಮತ್ತೂ ಶ್ರೇಷ್ಠ, ಅದಕ್ಕಿಂತ ತಟಾಕದಲ್ಲಿ ಶ್ರೇಷ್ಠ, ಅದು ಬಿಟ್ರೆ ಸರೋವರದಲ್ಲಿ ಶ್ರೇಷ್ಠ, ಅದು ಬಿಟ್ರೆ ನದಿಯ ಕೂಲಗಳಲ್ಲಿ ಶ್ರೇಷ್ಠ, ಹರಿಯುವ ನದಿಗಳಿರುವ ಜಾಗದಲ್ಲಿ. ಆ ನದಿಗಳಲ್ಲಿ ಅಂದ್ರೆ ಅದು ಹೊಳೆ ಇರುತ್ತೆ, ಹೊಳೆ ಅಂದ್ರೆ ಒಂದು ಊರಿನ ಭಾಗದಲ್ಲಿ ಮಾತ್ರ ಹರಿಯತ್ತೆ, ಮತ್ತೆ ಹರಿಯಲ್ಲ, ಅದು ಅಲ್ಲಿ ಇಲ್ಲೆಲ್ಲೋ ಒಂದ್ ಕಡೆ ಖಾಲಿ ಆಗುತ್ತೆ. ಹೊಳೆಗಿಂತ ದೊಡ್ಡದು ಯಾವುದು ಅಂದ್ರೆ ದೊಡ್ಡ ಹೊಳೆಗೆ ಸೇರುದು. ಅದಕ್ಕಿಂತ ದೊಡ್ಡ, ಅದು ಆಚಾರ್ಯರು ಕೃಷ್ಣಾಮೃತ ಮಹಾರಣದಲ್ಲಿ ಹೇಳಿದ್ದಾರೆ, ಅದಕ್ಕಿಂತ ದೊಡ್ಡದು ಯಾವುದು ಅಂತಂದ್ರೆ ಸಮುದ್ರಕ್ಕೆ ಸೇರುವಂತದ್ದು. ಅದಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ಸಮುದ್ರದಲ್ಲಿ ಸೇರುವ ಜಾಗ, ನದಿಗಳು. ಸಾಗರ ಸಂಗಮದಲ್ಲಿ ಗಂಗೆ ಸೇರುವ ಸಂಗಮ ಇದೆ, ಸಿಂಧು ಸೇರುವ ಸಂಗಮ ಇದೆ. ಸಿಂಧು ಸೇರುದು ನಮ್ಗೆ ಸಿಗಲ್ಲ, ಅದು ನಾರಾಯಣ ತೀರ್ಥ ಅಂತ ಕರಾಚಿಯಲ್ಲಿದೆ. ಇದು ಪಶ್ಚಿಮ ಬಂಗಾಳದಲ್ಲಿ ಸಿಗುತ್ತೆ, ಗಂಗಾಸಾಗರ. ಆಮೇಲೆ ಇಂಥದ್ದು ಇದಕ್ಕಿಂತಲೂ ಮಿಗಿಲಾದದ್ದು ಯಾವುದು ಅಂದ್ರೆ ಸಮುದ್ರದ್ದು ಅಂತ ಹೇಳ್ತಾರೆ. ಆದ್ರೆ ಸಮುದ್ರಕ್ಕಿಂತ ಒಂದರ್ಥದಲ್ಲಿ 3 ನದಿಗಳು ಸೇರಿದ ಗಂಗಾ, ಯಮುನಾ, ಸರಸ್ವತಿ ಸೇರಿದ ಪ್ರಯಾಗ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಒಂದು ಮಾತು ಬರುತ್ತೆ. ಅಂತ ಎಲ್ಲಾ ಜಾಗದಲ್ಲಿಯೂ ಆಕೆ ಮಿಂದು ಅವಳ ಪ್ರಾರ್ಥನೆ ಏನು ಅಂದ್ರೆ, ನನಗೆ ಕೊಲ್ಲಬೇಕು ಅವನನ್ನ ಅಂತ. ಒಂದು ವೇಳೆ ನೀನು ಈ ವ್ರತವನ್ನ ಹೀಗೆ ಮುಂದುವರೆಸಿದಿ ಅಂತಾದ್ರೆ, ವ್ರತದಲ್ಲಿರುವಾಗಲೇ ನೀನು ನಿನ್ನ ಶರೀರವನ್ನ ಬಿಡ್ತಿ, ಆದ್ರೆ ಬಿಟ್ಟ ಶರೀರದ ಆ ಜಾಗದಲ್ಲಿ ನೀನೇ ಒಬ್ಳು ನದಿಯಾಗಿ ಹರಿತಿ. ನಿನ್ನ ಶರೀರ ಅಷ್ಟು ತಪಸ್ಸು ಮಾಡಿತ್ತಾದ್ರಿಂದ ಆ ಶರೀರ ವ್ಯರ್ಥ ಆಗುದಿಲ್ಲ, ಅದೊಂದು ನದಿಯಾಗಿ ಹರಿಯತ್ತೆ. ಆದ್ರೆ ಕುಟಿಲಾ ನದಿ, ವಕ್ರವಾದ ನದಿ, ಅದು ಎಲ್ಲಿ ಯಾವಾಗ ಯಾರ ಕಡೆಗೆ ತಿರುಗತ್ತೆ ಗೊತ್ತಾಗುದು. ಒಂದ್ಸಲ ಮಳೆಗೆ ಹೀಗೆ ತಿರುಗ್ತಾ ಇರುತ್ತೆ, ಇನ್ನೊಂದ್ಸಲ ಮಳೆಗೆ ಹಾಕ್ತಿರುತ್ತೆ. ಯಾಕಂದ್ರೆ ಅದು ತಪಸ್ಸಿನಲ್ಲೂ ಅವಳಿಗೆ ಒಂದು ದೃಷ್ಟಿ ದೃಢವಾದದ್ದಿಲ್ಲದೆ ಕೇವಲ ದ್ವೇಷದಿಂದ ಮಾಡಿದ್ದಾದ್ರಿಂದ ಕುಟಿಲಾ ನದಿ
ವಾರ್ಷಿಕೋದಕ ವರ್ಷದಲ್ಲಿ ಒಂದ್ಸಲ ತುಂಬತ್ತ ನದಿ, ಬೇರೆ ಟೈಮಲ್ಲಿ ಇರಲ್ಲ. ವಾರ್ಷಿಕೋದಕ ಒಂದ್ಸತಿ ವರ್ಷದಲ್ಲಿ ಪೂರ್ತಿ ಚೆನ್ನಾಗಿ ಹರಿಯುತ್ತೆ. ಇನ್ನೊಂದು ಸಮಯದಲ್ಲಿ ಆಗುವಾಗ ಮತ್ತೆ ನೀರು ಇಲ್ಲದೆ ಖಾಲಿ ಖಾಲಿ ಇರುತ್ತೆ. ನೈಷ ಕಾಮೋನ ವದ್ಯಾಂಗಿ ಶಕ್ಯ ಪ್ರಾಪ್ತುಂ ತ್ವಯಾ ನಲೆ ತ್ವಯಾ ಬಲೆ. ಈಗ ಈ ಶರೀರದಲ್ಲಿ ನೀನು ಭೀಷ್ಮನನ್ನ ಕೊಲ್ಲುವ ಅಪೇಕ್ಷೆಯನ್ನು ಹೊತ್ತು ಎಷ್ಟು ಸಾಗಿದ್ರು ಕೂಡ ಅದು ಸಾಧ್ಯ ಇಲ್ಲ ಮಗು. ಯದಿ ಭೀಷ್ಮ ವಿನಾಶ ದುಸ್ತೀರ್ಥ ನತು ವಿಜ್ಞೇಯ ವಾರ್ಷಿಕಿ ನಾಷ್ಟಮಾಸಿಕಿ ನ ವಾರ್ಷಿಕಿ ಅಷ್ಟಮಾಸಿಕಿ. 8 ತಿಂಗಳುಗಳ ಕಾಲ ನೀರ್ ಕಾಣುತ್ತೆ, ಮತ್ತೆ 4 ತಿಂಗಳು ಇರಲ್ಲ. ಆದ್ರೆ ಅದು ಒಳ್ಳೆ ತೀರ್ಥ ಅಲ್ಲ, ದುಸ್ತೀರ್ಥ. ಯಾರು ಅದರಲ್ಲಿ ಸ್ನಾನ ಮಾಡಿ ಪುಣ್ಯ ಬರುತ್ತೆ ಅಂತ ಆ ನದಿ ಹತ್ರ ಸ್ನಾನಕ್ಕೆ ಹೋಗಲ್ಲ. ಯಾಕೆಂದ್ರೆ ನಿನ್ನ ನೀರಿನ ಒಡಲಲ್ಲಿ ಅತ್ಯಂತ ತೀವ್ರವಾದ ಮೊಸಳೆಗಳಿರ್ತಾವೆ, ಚೂಪಾದ ಹಲ್ಲುಗಳುಳ್ಳ ಮೀನುಗಳು ಕಿತ್ತು ತಿನ್ನುವಂತವುಗಳು ಇರ್ತಾವೆ. ಅದರಿಂದಾಗಿ ಯಾರು ಸ್ನಾನಕ್ಕೆ ಬರುವುದಿಲ್ಲ. ಅದರಿಂದಾಗಿ ಅದು ಭೀಮಗ್ರಾಹವತಿ, ಅತ್ಯಂತ ಭಯಂಕರ ಗಾತ್ರದ ನರವೇಧ ಮಾಡುವಂತಹ ಜೀವಿಗಳೇ ಅಲ್ಲಿ ತುಂಬಿಕೊಂಡಿರ್ತಾವೆ. ಅದನ್ನಾಗಿ ನೀನು ಇಷ್ಟು ನಿನಗೆ ಬಯಸಿದ್ದಾಗತ್ತೆ, ಆದ್ರೆ ಈ ಶರೀರದಿಂದ ಆಗಲ್ಲ. ಮುಂದೆ ಅದಕ್ಕೆ ಪ್ರಯತ್ನ ಮುಂದುವರಿಯುತ್ತೆ. ಸರ್ವಭೂತ ಭಯಂಕರಿ, ಎಲ್ಲ ಭೂತಗಳಿಗೂ ಭಯ. ಆ ನದಿಯ ಜಾಗ ಅಂದ್ರೆ ಭಯ ಆಗತ್ತೆ, ಯಾರು ಅಲ್ಲಿ ಇಳಿಯುವುದಿಲ್ಲ. ನನ್ನ ತಾಯಿ ಇಷ್ಟು ಹೇಳಿದ ಮೇಲೆ ಅವಳು ಏನ್ ಮಾಡಿದ್ರು ಆ ತರ ನಡ್ಕೊಳ್ಳಿಲ್ಲ. ಶರೀರ ಬಿಟ್ಲು. 4 ತಿಂಗಳು ನೀರಿಲ್ಲದೆ 6 ತಿಂಗಳಿಗೆ ನೀರಾಗುವ ಒಂದು ನದಿಯಾಗಿ ಹರಿದು ಬಿಟ್ಲು. ಯಾರು ಕೂಡ ಆ ನೀರನ್ನ ಪ್ರಾಶ್ನೀತ್, ಯಾರು ಕೂಡ ಅದನ್ನ ಆಚಮನೆಗಾಗ್ಲಿ ಸ್ನಾನಕ್ಕಾಗ್ಲಿ ಅಥವಾ ಕುಡಿಯುವುದಕ್ಕಾಗ್ಲಿ ಅದು ಬಳಸುವುದಕ್ಕೆ ಸಿಗದಂತೆ ಕಾಡು ಕಾಡಲ್ಲೇ ಮರೆಯಾಗಿ ಹೋಗುವಂತದ್ದು ಇರುತ್ತೆ ಕೆಲವೊಮ್ಮೆ ಅಂಥವುಗಳು. ಪೇಟೆಗಳು, ನದಿ ಅಂದ್ರೆ ಜನ ಸಮ್ಮರ್ದ ಇರುವ ಜಾಗದಲ್ಲ ಆ ನದಿಗಳು ಹರಿಯುವುದೇ ಇಲ್ಲ ಅಂಥವುಗಳೆಲ್ಲ. ಕಾಡ್ಗಾಡಲ್ಲಿ ಯಾರಿಗೂ ಗೊತ್ತಾಗದೆ ಆಗುದು. ಯಾರೋ ಗೊತ್ತಿಲ್ಲದೆ ಹೋದ ಅಂದ್ರೆ ಅವನು ಗೊತ್ತಿಲ್ಲದೆ ಹೋಗ್ಬಿಡ್ತಾನಷ್ಟೇ. ಸಾ ನದಿ ವತ್ಸ ಭೂಮ್ಯ ಅಂತೂ ಪ್ರಥಿತಾಂಬೇತಿ ಅಂಬಾ ಅಂತ, ಆ ನದಿಯ ಹೆಸರೇ ಅಂಬಾ ಅಂತ. ಪ್ರಥಿತಾಂಬಾ, ಅಂಬಾ ಅಂತ ಪ್ರಥಿತ ಪ್ರಸಿದ್ಧಿಗೆ ಬಂತು. ಸಾ ಕನ್ಯಾ ತಪಸಾ ಹೇನ ದೇಹಾರ್ಧೇನ ವ್ಯಜಾಯತ ನದೀಚ ರಾಜನ್ ವತ್ಸೇಶು ಕನ್ಯಾ ಚೈವಾ ಭವತ್ಸದ. ಹೀಗೆ ಒಂದು ನದಿಯಾಗಿ ಗ್ರಾಹ ಬಹುಳಾದ ದುಸ್ತೀರ್ಥವಾದ ಕುಟಿಲವಾದ ಅಂಬಾ ಅನ್ನುವ ಹೆಸರಿನ ನದಿಯಾಗಿ ಆಕೆ ಹರಿದ್ಲು ಅಂತ ಈ ಮಾತನ್ನ ಹೇಳಿ, ನಂತರ ಅವಳು ಒಂದು ಜನ್ಮದ ತಪಸ್ಸು ಮುಗಿದ್ರು ಮತ್ತೆ ಆಕೆ ಇನ್ನೊಂದು ಸರ್ತಿ ಹುಟ್ಟಿದಾಗ್ಲೂ ಕೂಡ ತಪೋವರ್ತಿನಿಯಾಗಿಯೇ ಹುಟ್ಟುತ್ತಾಳೆ. ಹಾಗೆ ಹುಟ್ಟಿದಾಗ ರುದ್ರದೇವನಿಂದ ಅವಳು ಒಲುಮೆಯನ್ನು ಪಡೀತಾಳೆ. ಏನು ಒಲುಮೆ ಪಡೀತಾಳೆ, ಏನು ವರದಾನ ಆಗುತ್ತೆ ಅದನ್ನ ಒಂದು ಕಡೆಯಿಂದ ದೃಪದನು ಮಾಡ್ತಾ ಇರುವ ತಪಸ್ಸು ಯಾವ ರೀತಿಯದ್ದು ಅನ್ನೋದನ್ನ ಮತ್ತೆ ನಾಳೆ ಅಂದ್ರೆ ಮುಂದಿನ ಶನಿವಾರದ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.